ಎಲ್ಲ ನನ್ನ ಫೇಸ್ಬುಕ್ ಮಿತ್ರರಿಗೆ ನಮಸ್ಕಾರಗಳು. ನಾನು ಈ ದಿನ ಇದ್ದಕ್ಕಿದ್ದಂತೆ ಲೈವ್ ಬಂದು ತಮ್ಮೊಂದಿಗೆ 4 ವಿಚಾರಗಳನ್ನು ಹಂಚಿಕೋಬೇಕು ಅಂತ ತೀರ್ಮಾನ ಮಾಡಿ ಬಂದಿದ್ದೇನೆ. ಇದು ಬಹಳ ದಿನಗಳ ಚಿಂತನೆ ನಂದು. ಮೊದಲಿಗೆ ನನ್ನದೊಂದು ಸಂಕ್ಷಿಪ್ತ ಪರಿಚಯ ನಾನು ಮಾಡಿಕೊಳ್ತೇನೆ. ನಾನು ಬಸವರಾಜ್ ತೋಲಹಳ್ಳಿ. ನಾನೊಬ್ಬ ಸಾಹಿತ್ಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರ್ತಕ್ಕಂಥವನು. ಕಳೆದ ಸುಮಾರು 30 ವರ್ಷಗಳಿಂದ ಹೆಚ್ಚು ಕಡಿಮೆ ಲೋಕಾಯತ ಮತ್ತು ಶಾಕ್ತ ಶೈವ ಎನ್ನುವಂಥ ಕೃತಿಗಳನ್ನು 2016ರಲ್ಲಿ ನಾನು ಹೊರಗೆ ತಂದಿದ್ದೇನೆ. ಒಟ್ಟಿನಲ್ಲಿ 3 ಕನ್ನಡ ಕಥಾ ಸಂಕಲನಗಳು, ಅಂದರೆ ಕಂಡುಂಡ ಕಥೆಗಳು 10 ಕಥೆಗಳನ್ನುಳ್ಳದ್ದು, ಹೊಡಬಾಳು 10 ಕಥೆಗಳನ್ನುಳ್ಳದ್ದು, ಪಿಂಗಳೇಶನ ಜಾತಕ 10 ಕಥೆಗಳನ್ನುಳ್ಳದ್ದು, ಒಟ್ಟು 30 ಕನ್ನಡ ಕಥೆಗಳು 3 ಸಂಕಲನಗಳ ಹೆಸರಿನಲ್ಲಿ ಈಗ ಹೊರಗೆ ಬಂದಿವೆ. ಇನ್ನೊಂದು 4 ಕಥೆಗಳನ್ನು ಉಳ್ಳಂಥ ಬಿಟ್ವೀನ್ ದಿ ಲ್ಯಾಂಡ್ ಆ್ಯಂಡ್ ದಿ ಕಿಲ್ಲರ್ ಅನ್ನುವಂಥ ಒಂದು ಇಂಗ್ಲೀಷ್ ಕಥಾಕಲನವನ್ನು ನಾನು ಒಬ್ಬ ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ ಕಳೆದ ಒಂದು 28-30 ವರ್ಷ ಕೆಲಸ ಮಾಡಿ ಮೊನ್ನೆ ನಿವೃತ್ತನಾದೆ. ಆ ಒಂದು ಪ್ರವೃತ್ತಿಯ ಸೆಳೆತದಿಂದ ನಾನೊಂದು ಬರಹದ ಪ್ರಯೋಗವನ್ನು ಇಂಗ್ಲೀಷ್ನಲ್ಲಿ ಮಾಡಿ ಬಿಟ್ವೀನ್ ದಿ ಲ್ಯಾಂಡ್ ಆ್ಯಂಡ್ ದಿ ಕಿಲ್ಲರ್ ಅನ್ನುವಂಥ ಕಥಾ ಸಂಕಲನ ತಂದಿದ್ದೇನೆ. ಒಡಕು ಅನ್ನುವಂಥ ಒಂದು ನಾಟಕ ತಂದಿದ್ದೇನೆ. ಕೊರಡಕೊನರು ಅನ್ನುವಂಥ ಒಂದು ಕವನ ಸಂಕಲನ ಬಂದಿದೆ. ಅದಕ್ಕಿಂತ ಮೊದಲು ಒಂದು ಕರಿಮೋಡ ಕರಗಿ ತಂದಿದ್ದೆ. ಒಟ್ಟಿನಲ್ಲಿ ಒಂದು 10-12 ಪುಸ್ತಕ, ಆಲದ ಮರ ಅನ್ನುವಂಥ ಒಂದು ಸಂಶೋಧನಾ ಲೇಖನಗಳ ಸಂಗ್ರಹ ಬಂದಿದೆ. ಇಷ್ಟು ನನ್ನ ಪರಿಚಯ. ನಾನು ಇವತ್ತು ಬಂದಿರೋ ಉದ್ದೇಶ ಈ ಪರಿಚಯಗಳನ್ನು ಹೇಳಿಕೊಳ್ಳೋದಲ್ಲ. ಬಹಳ ಮುಖ್ಯವಾಗಿ ಸಂಶೋಧನಾ ಯೋಜನೆಗಳು, ನನ್ನ 2 ಅಪೂರ್ಣವಾದ ಸಂಶೋಧನಾ ಯೋಜನೆಗಳು, ಅವುಗಳನ್ನು ನಾನು ನನ್ನ ಮಿತ್ರರಿಗೆ ಮತ್ತು ಕರ್ನಾಟಕದ ಬೌದ್ಧಿಕ ಜಗತ್ತಿಗೆ ತಲುಪಿಸಬೇಕು. ಅವುಗಳ ಸಾರಾಂಶವನ್ನು ಹಂಚ್ಕೋಬೇಕು ಮತ್ತು ಆ ಕ್ಷೇತ್ರದಲ್ಲಿ ನಿಜವಾಗ್ಲೂ ಸಂಶೋಧನೆ ಆಗಬೇಕು. ನನ್ನಿಂದ ಆಗದೇ ಇರೋ ಅದನ್ನು ಬೇರೆಯವರು ಯಾರಾದರೂ ಆ ಸಂಶೋಧನೆಯನ್ನು ಎತ್ತಿಕೊಂಡು ಮಾಡಬೇಕು. ಈ ಉದ್ದೇಶದಿಂದ ನನ್ನ ಕೆಲವು ವಿಚಾರಗಳನ್ನು, ಸಂಶೋಧನಾ ಯೋಜನೆಗಳ ಕುರಿತಾದ ಕೆಲವು ವಿಚಾರಗಳನ್ನು ನಾನು ಹಂಚಿಕೊಳ್ಬೇಕು ಮತ್ತು ಕೆಲವು ಉಪನ್ಯಾಸಗಳನ್ನು ಕೂಡ ನಾನು ಇದೇ ಮಾಲಿಕೆಯಲ್ಲಿ ಕೊಡ್ತಾ ಹೋಗಬೇಕು ಅಂತ. ಇದಕ್ಕೆ ಕಾರಣ ಬಹಳ ಇದೆ. ನಾನು ಒಬ್ಬ ಬಂಡಾಯ ಪ್ರಗತಿಪರ ಚಿಂತಕನಾಗಿದ್ದರೂ ಕೂಡ ನನಗೆ ಯಾವುದೇ ವೇದಿಕೆಗಳಲ್ಲಿ ಕಾಣಿಸಿಕೊಂಡವನಲ್ಲ. ಅದಕ್ಕೆ ಕಾರಣಗಳು ಬೇರೆ ಇರ್ಬೋದು, ಏನಾದರೂ ಇರ್ಬೋದು. ನಾನು ಅದ್ರ ಬಗ್ಗೆ ತಯಾರಿಲ್ಲ. ಮತ್ತು ಎಲ್ಲೂ ಕೇಂದ್ರೀಯ ವಿಶ್ವವಿದ್ಯಾಲಯ ಗುಲ್ಬರ್ಗದಲ್ಲಿ ಬಿಟ್ಟರೆ ಎಲ್ಲೂ ನಾನು ನನ್ನ ಅಧ್ಯಯನಗಳ ಬಗ್ಗೆ ಉಪನ್ಯಾಸಗಳನ್ನು ನೀಡಿದ್ದು, ಭಾಷಣಗಳನ್ನು ಮಾಡಿದ್ದು ಇಲ್ಲ. ಈ ಕಾರಣದಿಂದ ನಾನು ಈ ಫೇಸ್ಬುಕ್ಕನ್ನೇ ಒಂದು ಮಾಧ್ಯಮವಾಗಿ ಮಾಡಿಕೊಂಡು ಇದರೊಳಗೆ ನನ್ನದೇ ಆದ ಒಂದು ವೇದಿಕೆಯನ್ನು ನಾನು ಸೃಷ್ಟಿ ಮಾಡಿಕೊಂಡು ನನ್ನದೇ ಆದ ಕೆಲವು ಫೇಸ್ಬುಕ್ ಮಿತ್ರರಿಗೆ ಈ ಅಧ್ಯಯನ ಯೋಜನೆಗಳ ಬಗ್ಗೆ ನಾನು ಹಂಚ್ಕೋಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದು ಇವತ್ತು ಅದರ ಪ್ರಥಮ ಪ್ರಯತ್ನವಾಗಿ ಕೆಲವು ಪರಿಚಯಾತ್ಮಕ ಇವುಗಳನ್ನು ನಾನು ಮಾತಾಡ್ತಾ ಇದ್ದೇನೆ. ಮೊದಲಿಗೆ ನಾನು ಒಬ್ಬ ಮಾರ್ಕ್ಸಿಸ್ಟ್. ಮಾರ್ಕ್ಸನ ದಾಸ್ ಕ್ಯಾಪಿಟಲ್ ಮತ್ತು ಅದಕ್ಕೆ ಕಾರಣವಾದಂಥ ಆದರೆ ಹಿಂದಿನ ಒಂದು ಪುಸ್ತಕ, ಇವುಗಳನ್ನು ನಾನು ಸ್ವಲ್ಪ ಗಂಭೀರದಿಂದ
ಈಗ 27-28 ವರ್ಷಗಳ ಹಿಂದೆನೇ ನಾನು ಅಧ್ಯಯನ ಮಾಡ್ತಾ ಹೋದಾಗ ನನಗೆ ಬಹಳ ಮುಖ್ಯವಾಗಿ ಸರಕುಗಳ ಗುಣಲಕ್ಷಣ, ಅವುಗಳ ಉಪಯುಕ್ತ ಮೌಲ್ಯ, ವಿನಿಮಯ ಮೌಲ್ಯ ಮತ್ತು ವಿನಿಮಯ ಪ್ರಕ್ರಿಯೆ ವಿಸ್ತಾರ ಆಗ್ತಕ್ಕಂಥದ್ದು. ಆ ವಿನಿಮಯ ಪ್ರಕ್ರಿಯೆಯಲ್ಲಿ ವಿನಿಮಯದ ಬಾಹ್ಯ ತೊಡಕುಗಳನ್ನು ನಿವಾರಣೆ ಮಾಡುವ ಉದ್ದೇಶದಿಂದ ಅದರ ಸಾಧನವಾಗಿ ಹಣ ಹುಟ್ಟತಕ್ಕಂಥದ್ದು. ಈ ಚಿಂತನೆಗಳು ನನಗೆ ಬಹಳಷ್ಟು ಆಕರ್ಷಣೆ ಮಾಡಿ, ಇದನ್ನು ನಾವು ನಮ್ಮಲ್ಲಿ ಆಗಲ ಈ ಒಂದು 30 ವರ್ಷದ ಹಿಂದೆ ವರದಕ್ಷಿಣೆಯ ಹಾವಳಿ ಭಾಳ ಇತ್ತು. ಇದನ್ನು ನಾನು ಯಾಕೆ ಅಧ್ಯಯನ ಮಾಡಬಾರದು ಅಂತ ಯೋಚನೆ ಮಾಡ್ತಾ ಹೊರಟೆ. ನಾನು ಸರಕಿಗೆ ಸಂಬಂಧಪಟ್ಟಂತಂದ್ರೆ ಕಮ್ಯುನಿಟಿಗೆ ಸಂಬಂಧಪಟ್ಟಂತ ಸ್ವರೂಪಗಳನ್ನು ಮತ್ತು ತತ್ವ ನಿಯಮಗಳನ್ನು, ಈ ಮನುಷ್ಯನ ಲೈಂಗಿಕ ಸಂಬಂಧದ ಸುತ್ತಿಕೊಂಡಂತ, ಅದರ ಮೂಲದಿಂದ ಹುಟ್ಟಿದಂಥ ವಿವಾಹ, ಆ ವಿವಾಹದ ಮೂಲದಲ್ಲಿ ಹುಟ್ಟಿದಂಥ ವಧುದಕ್ಷಿಣೆ ಅಥವಾ ವರದಕ್ಷಿಣೆ, ಇದಕ್ಕೆ ಅನ್ವಯಿಸಿ ಅಧ್ಯಯನ ಮಾಡಲಿಕ್ಕೆ ಸಾಧ್ಯವೇ ಅಂತ ಒಂದು ಪ್ರಶ್ನೆ ನನಗೆ ಮೊದಲು ಕಾಡಿದಾಗ ನಾನು ಮೊದಲು ಉತ್ತರ ಕೊಡಬೇಕಾಗಿದ್ದು ಮನುಷ್ಯನ ಒಂದು ಸರಕೆ ಅಂತ. ಮನುಷ್ಯ ಒಂದು ಸರಕು ಹೌದಾ ಅಲ್ವೇ? ಬಹುಶಃ ಮನುಷ್ಯ ಒಂದು ಸರಕು ಅಂತ ಹೇಳ್ಬಿಟ್ರೆ ಬಹಳಷ್ಟು ಜನ ಕೋಪಗೊಳ್ಬೋದು, ಇನ್ನು ಮತ್ತೇನೋ ಆಗ್ಬೋದು ಅನ್ಕೋಬಹುದು ಅವರು. ಆದರೆ ನಾನು ಅದನ್ನೊಂದು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ಇಟ್ಟು ಮನುಷ್ಯನ ಗುಣಗಳನ್ನು ನಾನು ಸರಿಯಾದ ರೀತಿಯಲ್ಲಿ ವಿಶ್ಲೇಷಣೆ ಮಾಡ್ತಾ ಹೋದೆ. ಸುಮಾರು 10 ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ಮೊದಲ ವ್ಯಾಲ್ಯೂಮ್ನ 10 ಪ್ರಪೋಸಲ್ಸ್ಗಳನ್ನು, ಅಂದರೆ ನಿಯಮಗಳನ್ನು, ಆರ್ಥಿಕ ನಿಯಮಗಳನ್ನು ಬಳಸಿಕೊಂಡು ಅವುಗಳನ್ನು ಎಳೆಯಾಗಿ ಈ ಮನುಷ್ಯ ಸರಕಿಗೆ ಅನ್ವಯಿಸಿ ಅದನ್ನು ಮೊದಲು ನಾನೇ ಮಾಡಿಕೊಂಡೆ. ಇದು ಅಧ್ಯಯನ ಆಗಬಹುದೇ ಅಂತ ಕರೆಕ್ಟ್ ಅನಿಸ್ತದೆ. ಹಾಗೆ ಅದರ ಸ್ವರೂಪವನ್ನು ತಿಳ್ಕೊಂಡು ಮುಂದಿನ ಕ್ರಮವಾಗಿ ನಾನು ಸ್ವಲ್ಪ ಅಲ್ಲಿ ಇಲ್ಲಿ ಬೇರೆ ಬೇರೆ ಕಡೆ ವಿಶ್ವವಿದ್ಯಾಲಯಗಳಿಗೆ, ಮೈಸೂರು ವಿಶ್ವವಿದ್ಯಾಲಯ, ಕರ್ನಾಟಕ ವಿಶ್ವವಿದ್ಯಾಲಯ ಹೋಗಿ ಕೆಲವು ಸಂಬಂಧಪಟ್ಟ ಪುಸ್ತಕಗಳನ್ನು ಜೆರಾಕ್ಸ್ ಮಾಡಿ ನನ್ನ ಅಧ್ಯಯನವನ್ನು ಮುಂದುವರಿಸಿ ಅದರ ಥಿಯರಿಟಿಕಲ್ ಭಾಗವನ್ನು ನಾನು 2001ರ ಸುಮಾರಿಗೆ ಮಾಡಿದೆ. ಬಹುಶಃ ಆ ಸಂದರ್ಭದಲ್ಲಿ ನನಗೊಂದು ಆರೋಗ್ಯ ಅಪ್ಸೆಟ್ ಆಯಿತು. ಅದಾಗದೇ ಇದ್ದರೆ ಆ ಅಧ್ಯಯನ ಯೋಜನೆ ಅವತ್ತು ಮುಗಿತಾ ಇತ್ತು. ಆದರೆ ಅದೃಷ್ಟವಶಾತ್ ನನಗೆ ಕಿಡ್ನಿ ಸಿಸ್ಟ್ಸ್ ಡಿರೂಫ್ ಮಾಡಿಸಿಕೊಂಡು ನಾನು ಹೆಲ್ತ್ ಅಪ್ಸೆಟ್ ಆಗಿದ್ದರಿಂದ ಅದು ಅಧ್ಯಯನ ಸ್ಟ್ರಕ್ ಆಯಿತು. ಅಲ್ಲಿ ಮುಂದೆ ನಾನು ಬೇರೆ ಕಡೆ ಗಮನ ಕೊಡ್ತಾ ಹೋದೆ. ಆ ಕಾರಣದಿಂದ ಅವತ್ತು ಅದು ಅಧ್ಯಯನದಲ್ಲಿ ಸ್ಟಾಪ್ ಆಯಿತು. ಅದೇನೇ ಇರಲಿ, ಈಗ ನಾನು ನೇರವಾಗಿ ವಿಷಯಕ್ಕೆ ಬಂದು ಕೆಲವು ಮಾಹಿತಿಗಳನ್ನು, ಇದು ಒಂದು ಉಪನ್ಯಾಸದಲ್ಲಿ ಆಗಲ್ಲ, ಕನಿಷ್ಠ 2-3 ಗಂಟೆ ಅಥವಾ 1-2 ತಾಸು ಆದರೂ ಬೇಕಾಗಬಹುದು. ಇವತ್ತು ಸ್ವಲ್ಪ ಕೆಲವು ವಿಷಯಗಳನ್ನು ನಾನು ಚರ್ಚೆ ಮಾಡಲಿಕ್ಕೆ, ಅಧ್ಯಯನಶೀಲರ ಮುಂದಿಡಲಿಕ್ಕೆ ಬಯಸ್ತೇನೆ. ಖಂಡಿತ ಮನುಷ್ಯನಿಗೂ ಕೂಡ ಸರಕಿನ ಎಲ್ಲ ಗುಣಲಕ್ಷಣಗಳಿವೆ. ಮನುಷ್ಯನ ಆರ್ಥಿಕ ಬದುಕು ಮತ್ತು ಅವನ ಲೈಂಗಿಕ ಬದುಕು, ಸಾಮಾಜಿಕ ಬದುಕು ಪರಸ್ಪರ ಒಂದಕ್ಕೊಂದು ಸಂಬಂಧಪಟ್ಟಂಥವು. ಮನುಷ್ಯನನ್ನು ಯಾವ ಕಾರಣಕ್ಕೂ ಕೂಡ ನಾವು ಆರ್ಥಿಕ ಚಟುವಟಿಕೆಯಿಂದ ಹೊರಗಿಟ್ಟು ನೋಡಲಿಕ್ಕೆ ಬರೋದಿಲ್ಲ. ಮನುಷ್ಯನ ಮೌಲ್ಯ ಅಂದರೆ ಅವನ ಉತ್ಪಾದಕ ಶ್ರಮವೇ ಅವನ ಮೌಲ್ಯ. ಅದನ್ನು ನಾನು ವಿಸ್ತಾರವಾಗಿ ಇಲ್ಲಿ ಹೇಳಕ್ಕೆ ಹೋಗಲ್ಲ. ಯಾಕಂದ್ರೆ ಅದು ಒಂದೊಂದು ವಿಶೇಷವಾದ ಗಮನವನ್ನು ಬೇಡ್ತವೆ, ವಿಶೇಷವಾದ ವಿಶ್ಲೇಷಣೆಯನ್ನು ಬೇಡ್ತವೆ. ಇದೊಂದು ಸ್ಥೂಲವಾದ ಚರ್ಚೆ ಅಷ್ಟೇ. ಅದರಿಂದ ಕೇಳುಗರು ದಯಮಾಡಿ ತಪ್ಪು ಭಾವಿಸಬಾರದು. ಇದೊಂದು ಪರಿಚಯಾತ್ಮಕವಾದ ಒಂದು ಸ್ಥೂಲವಾದ ಚರ್ಚೆ. ಮನುಷ್ಯನಿಗೆ ಸರಕಿನ ಎಲ್ಲ ಗುಣಗಳಿವೆ. ಮನುಷ್ಯ ಸಂಬಂಧವಾದ, ಮಾನವ ಸಂಬಂಧವಾದ, ಶುದ್ಧ ಮಾನವ ಸಂಬಂಧವಾದ ವಿವಾಹವೂ ಕೂಡ ಈ ಸಮಾಜದ ಆರ್ಥಿಕ ಚಟುವಟಿಕೆಗಳ ಹೊರಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಯಾವತ್ತು ತನ್ನ ಈ ಶುದ್ಧ ಮಾನವ ಸಂಬಂಧವನ್ನು ಆರ್ಥಿಕ ಪರಿಗಣನೆಗಳ ಅಡಿಗೆ ತಗೊಂಬರ್ತಾನೋ
ಆಗ ಸಹಜವಾಗಿಯೇ ಒಂದು ವಿವಾಹ ಅನ್ನುವಂಥದ್ದು ಗಂಡು ಹೆಣ್ಣಿನ ಸಂಬಂಧ ಅನ್ನುವಂಥದ್ದು ಅದು ಕೇವಲ ಲೈಂಗಿಕ ಸಂಬಂಧ ಆಗಿರದೆ ಅದು ಎರಡು ಕುಟುಂಬಗಳ ನಡುವಿನ ಸಂಬಂಧ ಆಗ್ತದೆ. ಎರಡು ಆರ್ಥಿಕ ವ್ಯವಸ್ಥೆಗಳ ನಡುವಿನ, ಎರಡು ಆರ್ಥಿಕ ಘಟಕಗಳ ನಡುವಿನ ಸಂಬಂಧ ಆಗ್ತದೆ. ಮತ್ತು ಅದು ಈ ಸಮಾಜದ, ನಮ್ಮ ಸಮಾಜದ ರಾಜಕೀಯ ಆರ್ಥಿಕ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಅದರ ಚೌಕಟ್ಟಿನಲ್ಲಿ ಆ ಸಂಬಂಧವನ್ನು ನಾವು ನೋಡಬೇಕಾಗ್ತದೆ. ಅಂದರೆ ಯಾವ ಯಾವ ಕಾಲದಲ್ಲಿ ಯಾವ ಯಾವ ರೀತಿಯ ಆರ್ಥಿಕ ಪರಿಸ್ಥಿತಿ ಇತ್ತು, ಆ ಕಾಲದ ಆರ್ಥಿಕ ಪರಿಸ್ಥಿತಿಗೆ ಸಂಬಂಧಪಟ್ಟು ಸಾಮಾಜಿಕ ಸಾಂಸ್ಕೃತಿಕ ಇತಿಹಾಸಗಳಿಗೆ ಸಂಬಂಧಪಟ್ಟು ಈ ವಿವಾಹ ದಕ್ಷಿಣೆಯ ಸಮಸ್ಯೆಯನ್ನು ನಾವು ನೋಡಬೇಕಾಗ್ತದೆ. ನನ್ನ ಪ್ರಕಾರ ಬಹುಶಃ ಬಹಳಷ್ಟು ಜನ ವರದಕ್ಷಿಣೆ ಇದೊಂದು ಹೆಣ್ಮಕ್ಳನ್ನು ಶೋಷಣೆ ಮಾಡತಕ್ಕ ಒಂದು ಅಸ್ತ್ರ, ಗಂಡು ಹೆಣ್ಣಿಗೆ ಕಿರುಕುಳ ನೀಡತಕ್ಕಂಥ ಒಂದು ಅಸ್ತ್ರ, ಇದು ಕಾನೂನು ಬಾಹಿರ ಅನ್ನುವಂಥ ಮಾತು ಕೂಡ ಇದಾವೆ. ವರದಕ್ಷಿಣೆಯದ ಕಾಯ್ದೆ ಕೂಡ ಇದೆ. ಇವತ್ತು ವರದಕ್ಷಿಣೆ ಕೇಳ್ತಕ್ಕಂಥದ್ದು ಕೊಡ್ತಕ್ಕಂಥದ್ದು ಎಲ್ಲವೂ ಕೂಡ ಕಾನೂನಿನ ದೃಷ್ಟಿಯಲ್ಲಿ ತಪ್ಪು, ಅಪರಾಧ. ಅದು ಒಂದು. ನಾನು ಕಾನೂನಿನ ಬಗ್ಗೆ ಮಾತಾಡ್ತಾ ಇಲ್ಲ, ನಾನು ಒಂದು ಶಾಸ್ತ್ರೀಯ ಚೌಕಟ್ಟಿನಲ್ಲಿ ವರದಕ್ಷಿಣೆ ಏನು ಅಥವಾ ವಧು ದಕ್ಷಿಣೆ ಏನು ಇದನ್ನ ನಾನು ಎರಡು ಒಟ್ಟಿಗೆ ಕೂಡಿಸಿ ವಿವಾಹ ದಕ್ಷಿಣೆ ಅಂತ ಕರಿತಾ ಇದ್ದೇನೆ. ಈ ವಿವಾಹ ದಕ್ಷಿಣೆ ನಿಜಕ್ಕೂ ಏನು? ವಿವಾಹ ದಕ್ಷಿಣೆ ಅಂದ್ರೆ ತೆರ ಮತ್ತು ವರದಕ್ಷಿಣೆ ಎರಡೂ ಬಂತು. ದಕ್ಷಿಣೆ ಅಂದ್ರೆ ಗಂಡು ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿಕೊಳ್ತಕ್ಕಂಥದ್ದು. ವರದಕ್ಷಿಣೆ ಅಂದ್ರೆ ಹೆಣ್ಣೆ ಗಂಡಿಗೆ ಕೊಟ್ಟು ಮದುವೆಕೊಳ್ತಕ್ಕಂಥದ್ದು. ಇಷ್ಟೇ. ಮಾತೃ ಪ್ರಧಾನ ಸಮಾಜ ಅಸ್ತಿತ್ವದಲ್ಲಿದ್ದಾಗ, ಹೆಣ್ಣು ಪ್ರಧಾನವಾಗಿದ್ದಾಗ, ಹೆಣ್ಣು ಕುಟುಂಬದ ಕೇಂದ್ರವಾಗಿದ್ದಾಗ ವಧು ದಕ್ಷಿಣೆ ಅಸ್ತಿತ್ವದಲ್ಲಿತ್ತು. ವಧು ದಕ್ಷಿಣೆ ಪಿತೃಪ್ರಧಾನ ಸಮಾಜ ಬಂದ ಮೇಲೂ ಕೂಡ ಬಹಳ ಇತ್ತೀಚಿನ ಆಧುನಿಕ ಕಾಲಘಟ್ಟದವರೆಗೂ ಕೂಡ ಅದು ಮುಂದುವರಿತದೆ. ಆಮೇಲೆ ವರದಕ್ಷಿಣೆ ಬಂತು. ಪಿತೃಪ್ರಧಾನ ಕುಟುಂಬ, ಹೊಸ ಬದುಕಿನ ಪರಿಸ್ಥಿತಿಗಳು ಪುರುಷನನ್ನ ಕುಟುಂಬದ ಕೇಂದ್ರವನ್ನಾಗಿ ಮಾಡಿದವು. ಎಲ್ಲ ಉತ್ಪಾದಕ ಸಾಧನಗಳು ಕೂಡ ಪುರುಷನ ಕೈಗೆ ಹೋದವು. ಪುರುಷ ಕುಟುಂಬದ ಕೇಂದ್ರ ಆದ, ಅಗ್ರಗಣ್ಯನಾದ. ಆಗ ಪುರುಷನ ಮೌಲ್ಯ ಸ್ತ್ರೀ ಮೌಲ್ಯಕ್ಕೆ ಹೋಲಿಸಿದಾಗ, ನಾನಾಗ್ಲೇ ಹೇಳಿದೆ, ಇಲ್ಲಿ ಇಬ್ಬರನ್ನು ನಾವು ಸರಕಾಗಿ ನೋಡಬೇಕು. ಸ್ತ್ರೀಯನ್ನು ಕೂಡ ಸರಕಾಗಿ ನೋಡಬೇಕು, ಪುರುಷನನ್ನು ಕೂಡ ಸರಕಾಗಿ ನೋಡಬೇಕು. ಇವರಿಬ್ಬರ ವಿವಾಹ ಸಂಬಂಧ ಏನಿದೆಯಲ್ಲ ಅದೊಂದು ವಿನಿಮಯ ಪ್ರಕ್ರಿಯೆ ಅಂತ ನೋಡಬೇಕು. ಎರಡು ಸರಕುಗಳ ವಿನಿಮಯ ಪ್ರಕ್ರಿಯೆ ಅಂತ ನೋಡಬೇಕು. ಒಬ್ಬರು ಇನ್ನೊಬ್ಬರು ಪರಸ್ಪರ ಸಂಬಂಧವನ್ನು ಬೆಳೆಸ್ತಕ್ಕಂಥದ್ದು ಅಂದ್ರೆ ಎರಡು ಆರ್ಥಿಕ ಘಟಕಗಳ ವಿನಿಮಯ. ಈ ವಿನಿಮಯ ಆಗಬೇಕಾದ್ರೆ ಎರಡು ಸಮಾನವಾಗಿರಬೇಕು. ಗಂಡಿಗೆ ಹೆಣ್ಣು, ಹೆಣ್ಣಿಗೆ ಗಂಡು ಸಮಾನವಾಗಿರ್ಬೇಕು. ಯಾವ ರೀತಿ ಸಮಾನ? ಅವರ ವ್ಯಕ್ತಿತ್ವ, ಅವರ ವ್ಯಕ್ತಿತ್ವಕ್ಕೆ ಸುತ್ತಿಕೊಂಡಂತ ಆರ್ಥಿಕ ಪರಿಗಣನೆಗಳು, ಎಕನಾಮಿಕ್ ಕನ್ಸಿಡರೇಷನ್ಸ್, ಎಕನಾಮಿಕ್ ಫ್ಯಾಕ್ಟರ್ಸ್. ಅದು ಅವರ ಪ್ರಾಪರ್ಟಿ ಇರ್ಬೋದು, ಅವರ ಎವ್ರಿಡೇ ಅರ್ನಿಂಗ್ ಎಬಿಲಿಟಿ ಇರ್ಬೋದು, ಅವರ ಶ್ರಮ, ಅವರ ನೈಪುಣ್ಯ, ಅವರ ಎಜುಕೇಶನ್, ಇವೆಲ್ಲವೂ ಕೂಡ ಅವರ ವ್ಯಕ್ತಿತ್ವದ ಭಾಗ ಆಗ್ತವೆ. ಈ ವ್ಯಕ್ತಿತ್ವದ ಅಂಶಗಳೆಲ್ಲವೂ ಕೂಡ ಅವರ ಅಂಗಸೌಷ್ಠವತೆ, ಅವರ ಆರೋಗ್ಯ, ಅವರ ಕುಟುಂಬದ ಚಾರಿತ್ರ್ಯ, ಅವರ ಗುಣ, ಅವನ ಆಸ್ತಿ, ಇವೆಲ್ಲವೂ ಸೇರಿ ಒಂದು ವ್ಯಕ್ತಿತ್ವವನ್ನ ರಚಿಸ್ತವೆ. ಆ ವ್ಯಕ್ತಿತ್ವದ ಒಟ್ಟು ಮೌಲ್ಯ ಅಂದ್ರೆ ಈತಗೆ ಗಂಡಿನ ಮೌಲ್ಯ ಮತ್ತು ಹೆಣ್ಣಿನ ಮೌಲ್ಯ ಇವೆರಡು ಪರಸ್ಪರ ಸಮಾನವಾಗಿದ್ದಾಗ ಯಾವುದೇ ವಿನಿಮಯದ ತೊಡಕು ಉದ್ಭವ ಆಗಲ್ಲ. ಆದರೆ ಹಾಗೆ ಅವೆರಡೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ನಮ್ಮ ಅಸಮಾನವಾದ ಆರ್ಥಿಕ ವ್ಯವಸ್ಥೆ, ನಮ್ಮದು ಖಾಸಗಿ ಆಸ್ತಿಯ ವ್ಯವಸ್ಥೆ. ಒಬ್ಬರು ಬಡತಾರೆ, ಒಬ್ಬರು ಶ್ರೀಮಂತರು ಇರ್ತಾರೆ, ಕೆಲವರಿಗೆ ಭೂಮಿ ಇರ್ತದೆ, ಕೆಲವರಿಗೆ ಭೂಮಿ ಇರಲ್ಲ, ಕೆಲವರಿಗೆ ಉದ್ಯೋಗ ಇರ್ತದೆ, ಕೆಲವರಿಗೆ ಉದ್ಯೋಗ ಇರಲ್ಲ, ಇತ್ಯಾದಿ. ಒಬ್ಬನ ತರ ಇರ್ತದೆ. ಒಬ್ಬನು ಸುಂದರನಾಗಿರ್ತಾನೆ, ಇನ್ನೊಬ್ಬ ಸುಂದರನಾಗಿರಲ್ಲ. ಒಬ್ಬನು ಬರಹಗಾರನಾಗಿರ್ತಾನೆ, ವಕೀಲನಾಗಿರ್ತಾನೆ, ಒಬ್ಬನು ಸಾಮಾಜಿಕ ಯಾವುದೋ ಪ್ರತಿಷ್ಠೆಯ ಸ್ಥಾನವನ್ನು ಉಳ್ಳವನಾಗಿರ್ತಾನೆ. ಅದೇ ರೀತಿ ಒಬ್ಬ ಹೆಣ್ಮಗಳು ಆಕೆ ಸುಂದರಿಯಾಗಿರ್ತಾಳೆ, ಮತ್ತೆ ಕೆಲವರು ಕುರೂಪಿಯಾಗಿರ್ತಾರೆ, ಮತ್ತೆ ಕೆಲವರು ಎಜುಕೇಟೆಡ್ ಇರ್ತಾರೆ, ಕೆಲವರು ಎಲ್ಲಾ ಬೇರೆ ನೈಪುಣ್ಯಗಳನ್ನೆಲ್ಲ ಬೆಳೆಸ್ಕೊಂಡಿರ್ತಾರೆ, ಇನ್ನು ಕೆಲವರು ಬೆಳೆಸ್ಕೊಂಡಿರೋದಿಲ್ಲ. ಹೀಗೆ ಪರಸ್ಪರ ಎರಡು ಕುಟುಂಬಗಳು, ಎರಡು ಆರ್ಥಿಕ ಘಟಕಗಳು, ಸಾಮಾಜಿಕ ಘಟಕಗಳು ಒಂದು ವಿವಾಹ ಸಂಬಂಧಕ್ಕೆ ಕೈ ಇಟ್ಟಾಗ ಅವು ಆರ್ಥಿಕ ಸಂಬಂಧವನ್ನು ಕೂಡ ಮಾಡಿಕೊಳ್ಳುವ ಅನಿವಾರ್ಯಕ್ಕೆ ಒಳಗಾಗ್ತವೆ.
ಆಗ ಎಕನಾಮಿಕ್ ಫ್ಯಾಕ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ ಅವರು. ಅಂದ್ರೆ ಈಚ್ ಅಂಡ್ ಎವರಿ ಫ್ಯಾಮಿಲಿ ಈಸ್ ಫೋರ್ಸ್ಡ್ ಟು ಕನ್ಸಿಡರ್ ಎವರಿ ಎಕನಾಮಿಕ್ ಫ್ಯಾಕ್ಟರ್ ಆಫ್ ಅನದರ್ ಫ್ಯಾಮಿಲಿ. ಗಂಡು ಹೆಣ್ಣಿನ ಆರ್ಥಿಕ ಸ್ಥಿತಿಯನ್ನ ಅರ್ಥ ಮಾಡಿಕೊಳ್ತದೆ, ಹೆಣ್ಣು ಗಂಡಿನ ಆರ್ಥಿಕ ಪರಿಸ್ಥಿತಿ ಅರ್ಥ ಮಾಡಿಕೊಳ್ತದೆ. ಒಂದು ಸಂಬಂಧವನ್ನು ಬೆಳೆಸಿಕೊಳ್ಳುವಾಗ ಇವು ನಮಗೆ ಸರಿ ಹೌದೇ ಅಲ್ವೇ, ಸಮಾನ ಹೌದೇ ಅಲ್ವೇ ಅನ್ನೋ ಅಲ್ಲಿ ಪರಿಗಣನೆಗೆ ಬರ್ತದೆ. ಅಲ್ಲಿ ಅಸಮಾನ ಬಹುಶಃ ಯಾರಿಗೆ ಇರ್ತದೆ, ಯಾರ ತೂಕ ಜಾಸ್ತಿ ಇರ್ತದೆ, ಯಾರ ತೂಕ ಕಡಿಮೆ ಇರ್ತದೆ, ಆ ಕಡಿಮೆ ಇದ್ದ ತೂಕವನ್ನು ಜಾಸ್ತಿ ಮಾಡಲೇಬೇಕಾದಂತ ಪ್ರಸಂಗ ಬರ್ತದೆ ಅಲ್ಲಿ. ಬಹುಶಃ ವಧುದಕ್ಷಿಣೆಯ ಕಾಲದಲ್ಲಿ ಗಂಡಿನ ಮೌಲ್ಯ ಕಡಿಮೆ ಇತ್ತು, ಹೆಣ್ಣಿನ ಮೌಲ್ಯ ಜಾಸ್ತಿ ಇತ್ತು. ಆಗ ಹೆಣ್ಣು ಕುಟುಂಬದ ಅಧಿಪತಿಯಾಗಿ ತಾನು ಶ್ರೇಷ್ಠ, ಗಂಡು ತಾನು ಆಕೆಯನ್ನ ವರಿಸಬೇಕಾದ್ರೆ ಎಷ್ಟೋ ಪುರುಷರು ಹೆಣ್ಣಿನ ಮನೆಯಲ್ಲಿ ಹೋಗಿ ಶ್ರಮ ಮಾಡಿ 2-3 ವರ್ಷಗಟ್ಟಲೆ ದುಡಿದು ಹೆಂಡತಿಯನ್ನ ಮಾಡಿಕೊಂಡಂತ ಪ್ರಸಂಗಗಳಿವೆ. ಕೆಲವರು ಬಂಗಾರ ಹಾಕಿ ಮಾಡಿಕೊಳ್ತಿದ್ರು, ಮತ್ತೆ ಇನ್ನೇನೇ ಮಾಡ್ತಿದ್ರು. ಇದು ಒಂದು ವಧುದಕ್ಷಿಣೆ ಒಂದು ಸಣ್ಣ ಸ್ವರೂಪ, ಇದು ಸಣ್ಣ ಉದಾಹರಣೆ. ಪುರುಷ ಪ್ರಧಾನ ಸಮಾಜಕ್ಕೆ ಬಂದ ಮೇಲೆ ಗಂಡಿನ ಮೌಲ್ಯ ಜಾಸ್ತಿ ಆಯಿತು, ಹೆಣ್ಣಿನ ಮೌಲ್ಯ ಕಡಿಮೆ ಆಯಿತು. ಸಹಜವಾಗಿದೆ. ಹೆಣ್ಣು ಗಂಡಿಗೆ ತತ್ಸಮಾನವಾದ ವಿದ್ಯಾರ್ಹತೆಯನ್ನು ಹೊಂದಿದ ಪ್ರಸಂಗದಲ್ಲೂ ಕೂಡ ಹೆಣ್ಣು ಗಂಡಿಗೆ ಕಡಿಮೆಯೇ ಅನ್ನುವಂಥ ವಾತಾವರಣ ನಿರ್ಮಾಣ ಆಯಿತು. ಆಗ ಗಂಡಿಗೆ ಸಮಾನವಾಗಿ ಹೆಣ್ಣನ್ನು ನಾವು ತೂಗಿಸಿ ಕೊಡಬೇಕಾದ್ರೆ ಆಕೆಗೆ ಅಡಿಷನಲ್ ಆಗಿ ಕೆಲವು ಮೌಲ್ಯಗಳನ್ನು ಸೇರಿಸಬೇಕಾಯಿತು. ಆ ಮೌಲ್ಯಗಳ ಸೇರ್ಪಡೆ ಅಡಿಷನಲ್ ಅಂದರೆ ನಾವು ಆಕೆಯ ತೂಕವನ್ನು ಗಂಡಿಗೆ ಸಮಾನಗೊಳಿಸ್ತಕ್ಕಂಥ ಒಂದು ಫ್ಯಾಕ್ಟರ್ ಆಗಿ ಹುಟ್ಟುಕೊಂಡಿದೆ ವರದಕ್ಷಿಣೆ. ಇದು ಒಂದು ವಿನಿಮಯದ ಬಾಹ್ಯ ತೊಡಕು. ಅಂದ್ರೆ ಯಾವುದು ಬಾಹ್ಯ ತೊಡಕು ಅಂತ ಅರ್ಥ ಮಾಡ್ಕೋಬೇಕಂದ್ರೆ, ಒಂದು ಗಂಡು ಒಂದು ಹೆಣ್ಣು ಪರಸ್ಪರ ಒಪ್ಪಿಕೊಂಡು ಮದುವೆ ಆದರೆ ಅಲ್ಲಿ ಲೈಂಗಿಕ ವಿನಿಮಯ ಅಥವಾ ಎಲ್ಲ ಒಂದು ವಿನಿಮಯ ಸರಳವಾಗಿ ಯಾವುದೇ ತೊಡಕಿಲ್ಲದೆ ಯಾವುದೇ ತೊಂದರೆ ಇಲ್ಲದೆ ಆದಂತೆ. ಅದು ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ಏನೋ ಡಿಮಾಂಡ್ ಇದೆ ಅಂತ ಹೇಳಿದ್ರೆ ಅಲ್ಲಿ ತೊಡಕು ಆಯಿತು ಅಂತ ಅರ್ಥ. ಆ ತೊಡಕನ್ನು ನಿವಾರಣೆ ಮಾಡ್ಲಿಕ್ಕೋಸ್ಕರವೇ ಈಕ್ವಲೈಸರ್ ಆಗಿ ನಾನು ಇದನ್ನ ಏನಂತ ಕರಿತಾ ಇದ್ದೀನಿ ಅಂತ, ಡೌರಿಯನ್ನು ಏನಂತ ಕರಿತಾ ಇದ್ದೀನಿ ಅಂದ್ರೆ, ಡೌರಿ ಈಸ್ ಎ ಮೀನ್ಸ್ ಆಫ್ ಈಕ್ವಲೈಸೇಷನ್. ಅಂದ್ರೆ ಇಟ್ ಈಸ್ ಯೂಸ್ಡ್ ಟು ಈಕ್ವಲೈಸ್ ದ ಬ್ರೈಡ್ ವಿತ್ ದ ಬ್ರೈಡ್ ಗ್ರೂಮ್. ವರನಿಗೆ ವಧುವನ್ನ ಸಮಾನಗೊಳಿಸಬೇಕು, ಸಮಾನಗೊಳಿಸುವ ಒಂದು ಸಾಧನವಾಗಿ ಈ ವರದಕ್ಷಿಣೆ ಇದೆ. ಇದು ಸಾಮಾಜಿಕ ಪರಿಣಾಮಗಳನ್ನು, ಅಡ್ಡ ಪರಿಣಾಮಗಳನ್ನು ಬೀರಿದ್ದು, ಸಮಾಜದಲ್ಲಿ ಒಂದು ಅಪರಾಧವಾಗಿದ್ದು, ಬೇರೆ ಬೇರೆ ರೀತಿಯ ಹೆಣ್ಣಿನ ಶೋಷಣೆಗೆ ಅವಕಾಶ ಆಗಿದ್ದು ಇತ್ಯಾದಿಗಳೆಲ್ಲ ಇವೆ. ಆದರೆ ಇದು ಮೂಲತಃ ವರದಕ್ಷಿಣೆ ಎನ್ನುವಂಥದ್ದು ಗಂಡು ಹೆಣ್ಣುಗಳ ಸಂಬಂಧದ ಒಳಗೆ ಹುಟ್ಟಿರುವ, ಅದು ಎಸ್ಪೆಷಲಿ ವ್ಯವಸ್ಥೆಯ ಮೂಲದಿಂದ ಆರ್ಥಿಕ ಪರಿಗಣನೆಗಳು, ಆರ್ಥಿಕ ಅಂಶಗಳು ಸುತ್ತುವರೆದು ಕುಟುಂಬವನ್ನು ಬಾಧಿಸಿ, ಸಂಬಂಧಗಳನ್ನು ಪ್ರಭಾವಿಸಿ ಸೃಷ್ಟಿ ಮಾಡಿರ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡಲಿಕ್ಕೋಸ್ಕರವೇ ಹುಟ್ಟಿರ್ತಕ್ಕಂಥ ವಿಷಯ. ಅದು ಒಂದು ಮೀನ್ಸ್, ಅದು ಒಂದು ಸಾಧನ ಅಂತ ಕರೀತೀನಿ ನಾನು ಅದನ್ನ. ಇದು ಬೇರೆ ಪರಿಣಾಮಗಳನ್ನು ಉಂಟು ಮಾಡಿದ್ದು ಅದು ಬೇರೆ ವಿಷಯ, ಅದನ್ನ ನಾನು ಇಲ್ಲಿ ಚರ್ಚೆ ಹೋಗಲ್ಲ. ನನ್ನ ಮುಖ್ಯ ಕಾರಣ, ಮುಖ್ಯ ಗಮನ ಯಾವ ಕಡೆ ಅಂತ ಹೇಳಿದ್ರೆ, ಈ ರೀತಿ ಹುಟ್ಟಿಕೊಂಡಂತ ವರದಕ್ಷಿಣೆ ಈ ಸಮಾಜದೊಳಗೆ, ಈ ರಾಜಕೀಯ ಸಾಮಾಜಿಕ ಆರ್ಥಿಕ ವ್ಯವಸ್ಥೆಯೊಳಗೆ ಯಾವ ರೀತಿಯ ಆರ್ಥಿಕ ಸಂಬಂಧಗಳನ್ನ ಹೊಂದಿದೆ, ಎಂಥ ಸರಪಳಿಯನ್ನ ನಿರ್ಮಾಣ ಮಾಡುತ್ತದೆ, ಇದು ಕುಟುಂಬಗಳ ಶೋಷಣೆಗೆ ಹೇಗೆ ಕಾರಣವಾಗ್ತದೆ, ಬಂಡವಾಳಶಾಹಿಯ ಒಂದು ಹುನ್ನಾರ ಅಥವಾ ಒಂದು ಕೈವಾಡ ಹೇಗಿದೆ, ಅಥವಾ
ವರದಕ್ಷಿಣೆ ಅನ್ನುವ ಒಂದು ವ್ಯವಸ್ಥೆ ಬಂಡವಾಳಶಾಹಿಗೆ ಎಷ್ಟು ಪೂರಕವಾಗಿದೆ ಅಂತ ಇದನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕು. ಯಾಕಂದ್ರೆ ನಾವು ವರದಕ್ಷಿಣೆ ಅಂದ ತಕ್ಷಣ ಕೇವಲ ಒಂದು ಕುಟುಂಬದ ಸೀಮಿತ ಚೌಕಟ್ಟಿನಲ್ಲಿಟ್ಟು ನೋಡುವಂಥದ್ದು ನಮಗೆ ಅಭ್ಯಾಸ. ಇದಕ್ಕೂ ಹೊರಗಿನ ಬಾಹ್ಯ ರಾಷ್ಟ್ರೀಯ ಆರ್ಥಿಕತೆಗೂ ಒಂದು ಕುಟುಂಬದ ಆರ್ಥಿಕತೆಗೂ ಯಾವ ಸಂಬಂಧವೇ ಇಲ್ಲ. ಕುಟುಂಬದ ಆರ್ಥಿಕ ಚಟುವಟಿಕೆ ಬೇರೆ, ರಾಷ್ಟ್ರೀಯ ಆರ್ಥಿಕ ಚಟುವಟಿಕೆ ಬೇರೆ, ಇವೆರಡು ವಿಭಿನ್ನ ಒಂದು ಕುಬ್ಜ ಮನಸ್ಥಿತಿ ನಮ್ಮಲ್ಲಿ ಬಹಳಷ್ಟು ಜನರಿಗಿದೆ. ಆದ್ರೆ ಖಂಡಿತ ಒಂದು ಕುಟುಂಬದ ವ್ಯಾಪ್ತಿಯೊಳಗೆ ಹುಟ್ಟುವಂತ ಈ ವರದಕ್ಷಿಣೆ ಒಂದು ರಾಷ್ಟ್ರೀಯ ಆರ್ಥಿಕ ಚಟುವಟಿಕೆಯೊಂದಿಗೆ ನೇರವಾದ ಸಂಬಂಧವನ್ನು ಹೊಂದಿರುತ್ತದೆ. ನಾನು ಕೆಲವು ಊಹಾತ್ಮಕವಾದ ಉದಾಹರಣೆಗಳನ್ನು ಕೊಟ್ಟು ನಾನು ನಿಮಗೆ ಹೇಳ್ತೇನೆ. ಇದನ್ನು ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಒಬ್ಬ ಹೆಣ್ಣಿನ ತಂದೆ ತನ್ನ ಮಗಳಿಗೆ ಮದುವೆ ಮಾಡಬೇಕು. ತನ್ನ ವಯಸ್ಸಿನ ಮಕ್ಕಳಿಗೆ ಒಬ್ಬರಿಗೋ ಇಬ್ಬರಿಗೋ ಮದುವೆ ಮಾಡಬೇಕು. ಒಂದು 8-10 ಇದೆ ಅವನಿಗೆ. ಅವನಲ್ಲಿ ಯಾವುದೇ ಸಂಪತ್ತನ್ನು ಕೂಡಿಟ್ಟಿಲ್ಲ. ಅವನಲ್ಲಿ ಬಂಗಾರ ಇಲ್ಲ, ಅವನಲ್ಲಿ ದುಡ್ಡಿಲ್ಲ. ಮಕ್ಕಳನ್ನು ಓದಿಸ್ಕೊಂಡಿರ್ಬೋದು ಸ್ವಲ್ಪ. ಅವನು ತನ್ನ ಮಕ್ಕಳಿಗೆ ಸೂಕ್ತವಾದ, ತನಗೆ ಅನುರೂಪವಾದ, ತನ್ನ ಮಕ್ಕಳಿಗೆ ಅನುರೂಪವಾದ ಒಪ್ಪುವಂತಹ ವರನನ್ನು ಹುಡುಕಿ ಮದುವೆ ಮಾಡಲಿಕ್ಕೆ ಹೊರಟಾಗ ಸಮಥಿಂಗ್ ಡೌರಿಯನ್ನ ಖರ್ಚು ಮಾಡಿ ಮದುವೆಗೆ ಖರ್ಚು ಮಾಡುವಂತ ಪ್ರಸಂಗ ಬರ್ತದೆ. ಆ ಸಂದರ್ಭದಲ್ಲಿ ಅವನು ಅನಿವಾರ್ಯವಾಗಿ ಸಾಲ ಮಾಡುವ ಒತ್ತಡಕ್ಕೊಳಗಾಗ್ತಾನೆ. ಅವನು ತನ್ನ ಆಸ್ತಿಯನ್ನ ಪರಭಾರೆ ಮಾಡಬಹುದು, ಮಾರಾಟ ಮಾಡಬಹುದು, ಅಥವಾ ಯಾರಿಗಾದರೂ ಬರ್ಕೊಟ್ಟು ಸಾಲ ತರಬಹುದು. ನೋಡಿ, ಇದು ಸೀದಾ ಒಬ್ಬ ಬಂಡವಾಳಶಾಹಿಯ ಮನೆಯಿಂದ ಇದರ ಚೈ ಪ್ರಾರಂಭ ಆಗ್ತದೆ. ಇಲ್ಲಿ ತನ್ನ ಜೀವನಾಂಶಕ್ಕೆ ಆಧಾರವಾಗಿರ್ತಕ್ಕಂಥ ಆರ್ಥಿಕ ಮೂಲಗಳನ್ನ ಕಳ್ಕೊಳ್ಳುವಂತ ಒತ್ತಡಕ್ಕೆ ಒಬ್ಬ ಹೆಣ್ಣಿನ ತಂದೆ ಒಳಗಾಗ್ತಾನೆ. ತನ್ನ ಆಸ್ತಿಯನ್ನು ಮಾರ್ತಾನೆ. 4 ಎಕರೆನೋ 6 ಎಕರೆನೋ ಮಾರ್ತಾನೆ. ತಗೊಂಬರ್ತಾನೆ. ತಗೊಂಬಂದು ಒಬ್ಬ ವರನನ್ನು ಹುಡುಕ್ತಾನೆ. ಅಲ್ಲಿ ಅವನಿಗೆ ಇಷ್ಟ ಅಂತ ಮಾತಾಡ್ತಾರೆ. ಲಕ್ಷ ಕೊಡಬೇಕು, ಇಷ್ಟು ಬಂಗಾರ ಕೊಡಬೇಕು, ಹೊಲಿಸ್ಬೇಕು, ಇದೆಲ್ಲ ಕಾರ್ ಕೊಡಬೇಕು, ಏನೇನೋ ಕೊಡಬೇಕು ಅಂತ ಮಾತಾಡ್ತಾರೆ. ಮಾತಾಡ್ಬಿಟ್ಟು ಮದುವೆ ಆಯ್ತದೆ. ತೆಗೆದುಕೊಂಡ ವರದಕ್ಷಿಣೆ ದುಡ್ಡು ಎಲ್ಲಿಗೆ ಹೋಗ್ತದೆ ಅಂತ ಇನ್ನೊಂದು ಬಿಂದುವಿನ ಪರಿಗಣನೆಯನ್ನು ನಾವು ಮಾಡಬೇಕು. ಅಂದ್ರೆ ಗಂಡಿನ ಮೂಲ, ಗಂಡು ಆ ದುಡ್ಡು ತಗೊಂಡೋಗಿ ಎಲ್ಲಿಗೆ ಹೋಗ್ತದೆ, ಎಲ್ಲಿ ಕೊಡ್ತದೆ. ನೋಡ್ರಿ, ನನಗೆ ನನ್ನ ಅನುಭವ ಗೊತ್ತಿರೋ ರೀತಿಯಲ್ಲಿ ಅನೇಕ ವರದಕ್ಷಿಣೆ ಹಣಗಳು ಅಳಿಯನಿಗೆ ಉದ್ಯೋಗ ಕೊಡಿಸುವ ಭ್ರಷ್ಟಾಚಾರದ ಹಣಗಳಾಗಿ, ಲಾಂಛಗಳಾಗಿ ಹೋಗ್ತವೆ. ಅಥವಾ ಯಾವಾದರೂ ಮಠಾಧೀಶನ ಮಠಕ್ಕೆ ದೇಣಿಗೆಯಾಗಿ ಹೋಗ್ತವೆ. ಈಗ ಎಷ್ಟೋ ಮಠಗಳು, ನಾನು ಸುಮ್ಮನೆ ಇದು ನನ್ನ ಕ್ರಾಸ್ ಪಾಯಿಂಟ್ ಅಂತ ಹೇಳ್ತೇನೆ. ನಾನು ಕೆಲವರು ಭಾಷಣ ಹಿಂದೆ ಕೇಳಿದ್ದೆ. ಏನು ಕೇಳಿದ್ದೆ ಅಂದ್ರೆ, ಯಾವುದಾದರೂ ಗಂಡು ನಿಮ್ಮ ಮನೆಗೆ ವರದಕ್ಷಿಣೆ ಅಂತ ಬಂದ್ರೆ ಅವ್ರನ್ನ ಕಸವರಿಗೆ ಹಿಂಡು ತಗೊಂಡು ಓಡಿಸ್ರಿ ಅಂತ ಹೇಳಿ ಒಬ್ಬ ಮಠಾಧಿಪತಿ ತನ್ನ ದೊಡ್ಡ ಸಭೆಯಲ್ಲಿ ಹೇಳ್ತಾ ಇದ್ರು. ಅದೇ ಮಠಾಧಿಪತಿ ಒಬ್ಬ ಹೈಸ್ಕೂಲ್ ಟೀಚರ್ ಪೋಸ್ಟ್ಗೆ, ಒಬ್ಬ ಲೆಕ್ಚರರ್ ಪೋಸ್ಟ್ಗೆ 8-10 ಲಕ್ಷ ದುಡ್ಡು ತೆಗೆದುಕೊಂಡು ಉದ್ಯೋಗ ಕೊಟ್ಟದ್ದನ್ನು ನಾನು ನೋಡಿದ್ದೇನೆ. ನೀವು ಅರ್ಥ ಮಾಡಬಹುದು ಇದೊಂದು ಎಷ್ಟು ವಿರೋಧಾಭಾಸ ಅಂತ. ವರದಕ್ಷಿಣೆ ಹುಟ್ಟಿಗೆ ಕಾರಣವಾದಂತ ಒಬ್ಬ ಮನುಷ್ಯ ತಾನೇ ವರದಕ್ಷಿಣೆ ವಿರೋಧಿಯಾಗಿ ಸಮಾಜದಲ್ಲಿ ಭಾಷಣ ಮಾಡಿ ಮಾತಾಡ್ತಾನೆ. ಇದಲ್ಲ. ವರದಕ್ಷಿಣೆಗೆ ಮೂಲದಿಂದ ಬಂದಂತ ಹಣ ಒಂದು ಸರ್ಕಾರಿ ಉದ್ಯೋಗ ಕೊಡಿಸುವ ಭ್ರಷ್ಟಾಚಾರದ ಹಣವಾಗಿ ಹೋಗ್ತದೆ. ಒಂದು ಮಠಾಧೀಶನ ಮಠಕ್ಕೆ ಒಂದು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಇರಬಹುದು, ಮತ್ತೇನೇ ಇರಬಹುದು, ಅಲ್ಲಿ ಒಂದು ಉದ್ಯೋಗ ಕೊಡಿಸ್ಲಿಕ್ಕೆ ದೇಣಿಗೆಯಾಗಿ ಹೋಗ್ತದೆ. ಅಥವಾ ಇನ್ನೊಬ್ಬ ಗಂಡಿನ ತಂದೆ ಅವನ ಜಮೀನು ಖರೀದಿ ಮಾಡಬಹುದು ಅವನು. ಅಥವಾ ಯಾವುದೋ ಒಂದು ಸಣ್ಣ ವಾಣಿಜ್ಯ ಒಂದು ಎಸ್ಟಾಬ್ಲಿಷ್ಮೆಂಟ್ ಅವನು ಇದು ಮಾಡಬಹುದು. ಒಂದು ಸಣ್ಣ ಗುಡಿ ಕೈಗಾರಿಕೆ ಅಥವಾ ಇನ್ನೊಂದು ಯಾವುದೋ ಇಂಡಸ್ಟ್ರಿ ಓಪನ್ ಮಾಡಬಹುದು ಅವನು. ಒಂದು ಅಂದ್ರೆ ಒಬ್ಬ ಕ್ಯಾಪಿಟಲಿಸ್ಟ್ ಮೂಲದಿಂದ ಹೆಣ್ಣಿನ ತಂದೆಯ ಕೈಗೆ ಅದು ಮತ್ತೆ ಗಂಡಿನ ತಂದೆಯ ಕೈಗೆ ಹೋಗಿ ಅದರ ಅಂತಿಮ
ಅದು ಎಲ್ಲಿ ಲಯವಾಗ್ತತೆ ಲೀನವಾಗ್ತತೆ ಅಂತ ಹೇಳಿದ್ರೆ ಮತ್ತೆ ಇನ್ನೊಂದು ಕ್ಯಾಪಿಟಲಿಸ್ಟ್ ಮೂಲವನ್ನು ಹೋಗಿ ಸೇರ್ತದೆ ಸಾಮಾನ್ಯವಾಗಿ. ಇದು ಒಂದಿದು ಅಂದ್ರೆ ನಿರುದ್ಯೋಗ, ಆ ನಿರುದ್ಯೋಗಿಯಾದ ಒಬ್ಬ ಪುರುಷನಿಗೆ ಉದ್ಯೋಗ ಕೊಡುವಂತ ಒಂದು ಸಾಧನವಾಗಿ ವರದಕ್ಷಿಣೆ ಕಾಣಿಸಿಕೊಳ್ತದೆ. ಆ ವರದಕ್ಷಿಣೆಯ ಲಾಭವನ್ನ ಕ್ಯಾಪಿಟಲಿಸ್ಟ್ ಬಳಕೆ ಮಾಡ್ಕೊತಾರೆ. ಒಂದು ವೇಳೆ ಅಕಸ್ಮಾತ್ ಇಲ್ಲಿ ಯಾವುದೇ ವರದಕ್ಷಿಣೆಯ ವಿಷಯ ಇಲ್ಲದೆ, ವ್ಯವಹಾರ ಇಲ್ಲದೆ ಎರಡು ಮಾನವ ಸಂಬಂಧಗಳು ಬೆಳೆದು ಹೋಗಿದ್ರೆ ಹೆಣ್ಣಿನ ತಂದೆ ಆಸ್ತಿ ಮಾರುವ ಪ್ರಸಂಗ ಇರಲಿಲ್ಲ. ಗಂಡಿಗೆ ಸುಲಭವಾಗಿ ಉದ್ಯೋಗ ಸಿಗುವಂತ ವಾತಾವರಣ ಇದ್ದಿದ್ರೆ, ಸರ್ಕಾರಿ ಉದ್ಯೋಗ ಇರಬಹುದು, ಸಂಸ್ಥೆಯ ಉದ್ಯೋಗ ಇರಬಹುದು, ಯಾವುದೇ ದೇಣಿಗೆ ಇಲ್ಲದೆ, ಡೊನೇಷನ್ ಇಲ್ಲದೆ, ಕ್ಯಾಪಿಟೇಷನ್ ಶುಲ್ಕ ಇಲ್ಲದೆ ಉದ್ಯೋಗ ಸಿಗುವಂತ ವಾತಾವರಣ ಇದೆ, ಇಲ್ಲಿ ವರದಕ್ಷಿಣೆಯ ವಿಚಾರ ಬರ್ತಾ ಇಲ್ಲ. ಇದೊಂದು ಎಕನಾಮಿಕ್ ಚೈನ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ಇದು. ಆದ್ರೆ ವರದಕ್ಷಿಣೆ ಇರುವ ಕಾರಣಕ್ಕಾಗಿ ಹೆಣ್ಣಿನ ತಂದೆ ಆಸ್ತಿಯನ್ನು ಮಾರಬೇಕಾಯ್ತು ಅಥವಾ ಸಾಲ ತರಬೇಕಾಯ್ತು ಬಡ್ಡಿಯಂತೆ. ಅದನ್ನು ತಗೊಂಡೋಗಿ ಗಂಡಿಗೆ ಕೊಡಬೇಕಾಯ್ತು. ಆ ಗಂಡು ಯಾವುದೋ ಒಂದು ತನ್ನ ಉದ್ಯೋಗ ಮೂಲಕೋ ಮತ್ತೊಂದಕ್ಕೋ ಅವನು ವ್ಯಯ ಮಾಡಬೇಕಾಯ್ತು. ಇದು ಒಂದಿದು ನೋಡಿ, ಇಲ್ಲಿ ಒಂದು ಎಕನಾಮಿಕ್ ಚೈನ್ ಯಾವ ರೀತಿ ಕೆಲಸ ಮಾಡ್ತದೆ ಇದನ್ನ ಅರ್ಥ ಮಾಡ್ಕೋಬೇಕು. ಆಮೇಲೆ ಈ ವರದಕ್ಷಿಣೆಗೋಸ್ಕರ ದುಡ್ಡು ಖರ್ಚು, ಮದುವೆಗೋಸ್ಕರ ಖರ್ಚು ಮಾಡ್ತಾರಲ್ಲ, ಅದು ಇನ್ನೊಂದು ಭಾಗ. ಸುಮಾರು ಜನ ಇವತ್ತು 10 ಲಕ್ಷ ವರದಕ್ಷಿಣೆ ಖರ್ಚು ದುಡ್ಡು ಕೊಟ್ರೆ ಇನ್ನು 10 ಲಕ್ಷ 12 ಲಕ್ಷ ಮದುವೆಗೋಸ್ಕರ ಖರ್ಚು ಮಾಡ್ತಾರೆ. ಇದನ್ನು ಮುಖ್ಯವಾಗಿ ಎಲ್ಲರೂ ಗಮನಿಸಬೇಕು. ನೋಡಿ, ಆ ಹಣ ಹೆಂಗ್ ಖರ್ಚಾಗ್ತದೆ, ಸೀದಾ ನಮ್ಮ ಮಾರ್ಕೆಟ್ ಅನ್ನ ಎಕ್ಸಲರೇಟ್ ಮಾಡ್ತದೆ. ಬಂಗಾರ ಕೊಡ್ತಾನೆ, ಇವತ್ತು ಒಂದು 10 ತೊಲೆ ಬಂಗಾರ, ಇವತ್ತು 10 ತೊಲೆ ಬಂಗಾರ ಇವತ್ತು ಯಾವುದಾದ್ರೂ ಒಂದು ವಿವಾಹದ ಒಂದು ಕನ್ಯೆಗೆ ಕೊಟ್ರೆ 5 ಲಕ್ಷ ಬಂಗಾರಕ್ಕೆ ಬೇಕು. ಗಂಡಿಗೆ ಒಂದು 5 ತೊಲೆ ಕೊಟ್ರೆ ಇನ್ನೊಂದು 2.5 ಲಕ್ಷ ಬೇಕು. ಅಲ್ಲಿಗೆ 7.5 ಲಕ್ಷ ಅಲ್ಲ ಸಾರಿ 5 2.5 7.5 ಲಕ್ಷ ಬಂಗಾರಕ್ಕೆ ಹೋಯ್ತು. ಅದೇ ತರ ಚೌಟ್ರಿಗೆ ದುಡ್ಡು ಖರ್ಚು ಮಾಡ್ತಾರೆ, ಬಟ್ಟೆ ಬರಿಗೆ ದುಡ್ಡು ಖರ್ಚು ಮಾಡ್ತಾರೆ, ಗ್ರೋಸರಿ ಕಿರಾಣಿಗೆ ದುಡ್ಡು ಖರ್ಚು ಮಾಡ್ತಾರೆ, ವಾಹನಗಳಿಗೆ ದುಡ್ಡು ಖರ್ಚು ಮಾಡ್ತಾರೆ, ಡೆಕೋರೇಷನ್ಗೆ ದುಡ್ಡು ಖರ್ಚು ಮಾಡ್ತಾರೆ. ಇನ್ನು ಬೇರೆ ಬೇರೆ ರೀತಿಯಲ್ಲಿ ಈ ವರದಕ್ಷಿಣೆಯ ಮೂಲದಿಂದ ಮತ್ತು ಮದುವೆಗೆ ಸುತ್ತಿಕೊಂಡು ಇವೆಲ್ಲವೂ ಖರ್ಚುಗಳಾಗ್ತವೆ. ಈ ಎಲ್ಲ ಖರ್ಚುಗಳು ಸಮಾಜದಲ್ಲಿ ನಡೀತಾ ಇರೋದ್ರಿಂದನೇ ಆರ್ಥಿಕ ಚಟುವಟಿಕೆಗಳು ಬಹಳ ಜೋರಾಗಿ ಬಿರುಸಾಗಿ ನಡೀತಾ ಇರ್ತವೆ. ಅಂದ್ರೆ ನಮ್ಮ ಜನ ತಾವು ತಮ್ಮ ಶ್ರಮದಿಂದ ಉತ್ಪತ್ತಿ ಮಾಡಿ ಗಳಿಸಿದಂತ ಸಂಪತ್ತನ್ನ, ಹಣವನ್ನ ತಾವು ತಮ್ಮ ನೇರ ಬದುಕಿಗೆ ಖರ್ಚು ಮಾಡಿಕೊಳ್ತಕ್ಕಂತ ಇದು ಒಂದು ವಿಧಾನ ಇದು. ಆದ್ರೆ ಬದುಕಿಗೆ ಖರ್ಚು ಮಾಡಿಕೊಳ್ತಾರಲ್ಲ, ಎಷ್ಟು ಅರ್ಥಪೂರ್ಣವಾಗಿ ಖರ್ಚಾಗ್ತದೆ ಹಣ, ಅದು ಇದರ ನಿಜವಾದ ಪಾಲುದಾರರು ಯಾರು ಅಂತ ನಾವು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಇದು ಎಲ್ಲಿಗೆ ಹೋಗ್ತದೆ? ಬಂಗಾರದ ಅಂಗಡಿಗೆ, ಚಿನ್ನದ ಅಂಗಡಿಗೆ ಹೋದ್ರೆ 7.5 ಲಕ್ಷ ಚಿನ್ನದ ಮಾಲಕನಿಗೆ ಹೋಯ್ತು. ಚಿನ್ನದ ಮಾಲಕ ಎಷ್ಟು ಲಾಭ ಗಳಿಸ್ತಾನೆ ಅಂತ ನಮಗೆ ಗೊತ್ತಿಲ್ಲ. ಒಂದು ಕಡ್ಡಿಪಟ್ಟಣದ ಬೆಲೆ ಇವತ್ತು ಎಷ್ಟು ಗೊತ್ತಿಲ್ಲ ನಮಗೆ. ಮಾಮೂಲಿ ಇವತ್ತು ಮನೆ ಕಟ್ಸಿರೋರಿಗೆ ಎಲ್ಲರಿಗೂ ಅನುಭವ ಇರಬಹುದು. ಹಾರ್ಡ್ವೇರ್, ಯಾವುದೇ ಹಾರ್ಡ್ವೇರ್ ಅಂಗಡಿಗೆ ಹೋಗಿ ನಾವು ಸಾಮಗ್ರಿ ತೆಗೆದುಕೊಂಡು ಬಂದ್ರೆ ಹಾರ್ಡ್ವೇರ್ ಅಂಗಡಿಗೆ 50% ಲಾಭ ಇರ್ತದೆ. ಅವನು ನಮಗೆ 10-20% ಡಿಸ್ಕೌಂಟ್ ಕೊಟ್ಟು ನಮ್ಮನ್ನು ಅಟ್ರಾಕ್ಟ್ ಮಾಡ್ಕೊಂಡು ನಮಗೆ ಮಾಲ್ ಕೊಡ್ತಾನ ಅವನು. ಆ ರೀತಿ ಬಂಗಾರದ ನಿಜವಾದ ಪ್ರೊಡಕ್ಟಿವ್ ಕಾಸ್ಟ್ ಎಷ್ಟು ಗೊತ್ತಿಲ್ಲ ನಮಗೆ. ಒಂದು ಸೀರೆ 5-10 ಸಾವಿರ, ಒಂದು ರೇಷ್ಮೆ ಸೀರೆ, ನಾವು ಧಾರೆ ಸೀರೆ ಅಂತ 10,000, 15,000, 20,000 ಅವರ ಯೋಗ್ಯತೆಗೆ ಅನುಸಾರ ತರ್ತಾರೆ. ಆ ಸೀರೆ ಪ್ರೊಡಕ್ಟಿವ್ ಕಾಸ್ಟ್ ಅಂತ ನಮಗೆ ಎಷ್ಟಂತ ನಮಗೆ ಗೊತ್ತಿಲ್ಲ ಇವತ್ತು. ಅದ್ರ ತರ್ತಿದೀವಿ ನಾವು. ಸುಮಾರು 1.5-2 ಲಕ್ಷ ರೂಪಾಯಿ ನಾವು ಬಟ್ಟೆಗೆ ಖರ್ಚು ಮಾಡ್ತಿದ್ದೀವಿ. ಆ 1.5-2 ಲಕ್ಷ ರೂಪಾಯಿನಲ್ಲಿ ಬಟ್ಟೆ ಅಂಗಡಿ ಮಾಲಕನಿಗೆ ಮತ್ತು ಬಟ್ಟೆ ಕಂಪನಿಗಳಿಗೆ ಎಷ್ಟು ಅಂತ ನಮ್ಗೆ ಗೊತ್ತಿಲ್ಲ. ಅದರಿಂದ ಇಲ್ಲಿ ನಾವು ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು, ಈ ವಿವಾಹ ಸಂಬಂಧದ ಸುತ್ತ ಕೊಂಡಂತ ಈ ವರದಕ್ಷಿಣೆ ಮತ್ತು ಇಲ್ಲಿ ನಡೆಯುವಂತ ಆರ್ಥಿಕ ಚಟುವಟಿಕೆಗಳು ಇವು ಬಂಡವಾಳಶಾಹಿ ಈ ವ್ಯವಸ್ಥೆಗೆ ಬಹಳ ಪೂರಕವಾಗಿದ್ದಾವೆ. ಇದರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು ಸೀದಾ ನಮ್ಮ ಮಾರ್ಕೆಟ್ ಜೀವ ಪಡ್ಕೊಳ್ತದೆ.
ಹೆಂಗ್ ಜೀವ ಪಡ್ಕೊಳ್ತೈತೆ ಅಂದ್ರೆ ಈ ರೀತಿ ಮದುವೆಗಳು 100,000 ಮದುವೆಗಳು ಒಂದು ವರ್ಷದಲ್ಲಿ ಎಷ್ಟು ಮದುವೆಗಳಾಗ್ತವೆ ಅಷ್ಟು ಕೋಟಿ ಕೋಟಿ, ನೂರಾರು ಕೋಟಿ, ಸಾವಿರಾರು ಕೋಟಿ ಟರ್ನ್ ಓವರ್ ನಡೀತಾ ಇರ್ತದೆ. ಅದೇ ಮದುವೆಗಳೇ ಇಲ್ದಂಗಾದ್ರೆ ಮೊನ್ನೆ ಲಾಕ್ಡೌನ್ ನಲ್ಲಿ ಎಲ್ಲ ಬಿದ್ದೋಗಿತ್ತು, ಬಜಾರನ್ನೇ ಬಿದ್ದೋಗಿತ್ತು. ಕಾರಣ ಏನಂತ ಹೇಳಿದ್ರೆ ಇವು ಯಾವ ಚಟುವಟಿಕೆಗಳು ನಡೀತಾ ಇರಲಿಲ್ಲ. ಅದರಿಂದ ವರದಕ್ಷಿಣೆ ಇದನ್ನ ಮುಖ್ಯವಾಗಿ ನಾವು ಅರ್ಥ ಮಾಡ್ಕೋಬೇಕು. ವರದಕ್ಷಿಣೆ ಅಂತಕ್ಕಂಥದ್ದು ಇದೊಂದು ಗಂಡಿಗೆ ಹೆಣ್ಣನ್ನ ಸಮಾನಗೊಳಿಸುವಂತ, ಆರ್ಥಿಕವಾಗಿ ಅವಳ ಮೌಲ್ಯವನ್ನ ಸಮಾನಗೊಳಿಸುವಂತ ಒಂದು ಸಾಧನವಾಗಿ ಹುಟ್ಟಿದೆ. ಅದು ವಿನಿಮಯ ಅಂದ್ರೆ ಪರಸ್ಪರ ಗಂಡು ಮತ್ತು ಹೆಣ್ಣು ಈ ಎರಡು ಕುಟುಂಬಗಳ ನಡುವೆ ನಡೆಯುವ ವಿನಿಮಯದ ಬಾಹ್ಯ ತೊಡಕನ್ನ ನಿವಾರಣೆ ಮಾಡುವಂತ ಒಂದು ಸಾಧನವಾಗಿ ಅದು ಹುಟ್ಕೊಂಡಿದೆ. ಆದರೆ ಅದರ ಮುಂದುವರೆದ ಭಾಗವಾಗಿ ಆ ವರದಕ್ಷಿಣೆ ಅನ್ನುವಂಥದ್ದನ್ನ ಉಪಯೋಗಿಸಿಕೊಂಡು ಮತ್ತು ಒಟ್ಟು ಈ ಮದುವೆಯ ಈ ವ್ಯವಹಾರವನ್ನ ಅಥವಾ ಈ ಸಂಗತಿಯನ್ನ ಉಪಯೋಗಿಸಿಕೊಂಡು ಈ ಸಂದರ್ಭದಲ್ಲಿ ಇದರಿಂದ ಲಾಭ ಮಾಡಿಕೊಳ್ಳುವಂತವನು ಮಾತ್ರ ಒಬ್ಬ ಬಂಡವಾಳಶಾಹಿ ವ್ಯವಸ್ಥೆ. ಯಾಕಂದ್ರೆ ಒಬ್ಬ ಬಂಡವಾಳಶಾಹಿ ಅನ್ನಕ್ ಬರಲ್ಲ. ಯಾಕಂದ್ರೆ ಅದರಲ್ಲಿ ಎಲ್ಲರೂ ಇದ್ದಾರೆ, ಬಟ್ಟೆಯವನು ಇದ್ದಾನೆ, ಬಂಗಾರದವನು ಇದ್ದಾನೆ, ಒಬ್ಬನೇ ಇದ್ದಾನೆ. ಈ ಬಂಡವಾಳಶಾಹಿ ವ್ಯವಸ್ಥೆ ಲಾಭ ಮಾಡ್ತದೆ. ಇದೊಂದು ಶೋಷಣೆಯ ಸಂದರ್ಭ. ಇದು ಒಂದು ಕುಟುಂಬವನ್ನ ಬಹಳ, ಯಾಕಂದ್ರೆ ನೋಡ್ರಿ, ಇಡೀ ಒಂದು ಕುಟುಂಬದ ಸಂದರ್ಭದಲ್ಲಿ ಹುಟ್ಟು ಸಾವು ಎಷ್ಟು ಮುಖ್ಯವೋ ವಿವಾಹವೂ ಕೂಡ ಅಷ್ಟೇ ಮುಖ್ಯ. ನಾವು ಸಾಮಾಜಿಕವಾಗಿ ನಮ್ಮ ಎಲ್ಲ ಬಂಧುಗಳನ್ನ ನಾವು ಆಪ್ತವಾಗಿ ಕರೆದು ಪರಸ್ಪರರು ಬೆರೆತು ನಾವು ನಮ್ಮ ಒಂದು ಸಂತೋಷದ ಕಾರ್ಯವನ್ನು ಮಾಡಿಕೊಳ್ಳುವಂತ ಸಂದರ್ಭ ಅದು. ಬಹುಶಃ ನಾವೆಲ್ಲರೂ ನಾವು ನಮ್ಮ ಸಂತೋಷಕ್ಕಾಗಿ ನಾವು ಎಲ್ಲ ಮನಸ್ಸು ಬಿಚ್ಚಿ ಖರ್ಚು ಮಾಡ್ತೇವೆ. ಈ ಸಂದರ್ಭ ಬಂಡವಾಳಶಾಹಿ ಬದುಕಲಿಕ್ಕೆ ಅಥವಾ ಅವನು ಬಲಿಲಿಕ್ಕೆ, ಅವನ ಪ್ರಗತಿಗೆ, ಅವನ ಬೆಳವಣಿಗೆಗೆ, ಅವನು ಇನ್ನಷ್ಟು ಬಲಿಷ್ಠನಾಗಲಿಕ್ಕೆ ಹೇಗೆ ಕಾರಣವಾಗ್ತದೆ ಅನ್ನೋದನ್ನು ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಕೇವಲ ಹುಡುಗಿನ ಹ್ಯಾರಾಸ್ ಮಾಡಿದ, ಪೊಲೀಸ್ ಕೇಸ್ ಆಯ್ತು, ಜೈಲಿಗೆ ಹೋದ, ಹಾಗೆ ಹೀಗೆ ಇತ್ಯಾದಿ, ಇದು ಒಂದು ಭಾಗ ಅಷ್ಟೇ. ಅದು ಚರ್ಚೆಯ ಒಂದು ಭಾಗ. ಅಥವಾ ಈ ಸಮಸ್ಯೆ, ಇದು ವರದಕ್ಷಿಣೆಯ ಸಮಸ್ಯೆ ಏನಿದೆ ಇದು ಸೃಷ್ಟಿ ಮಾಡುವಂತ ಸಮಸ್ಯೆ ಅಷ್ಟೇ ಅದು. ಆದ್ರೆ ಇದರ ಸಾಮಾಜಿಕ ಆಯಾಮ ಏನೈತಲ್ಲ, ಇದರ ಆರ್ಥಿಕ ಆಯಾಮ ಏನೈತಲ್ಲ, ಇದನ್ನು ಬಹಳ ಮುಖ್ಯವಾಗಿ ಅಧ್ಯಯನಶೀಲರು ಅರ್ಥ ಮಾಡ್ಕೋಬೇಕು. ಅದರಿಂದ ನಾನು ಏನ್ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಇದು ಬಹಳ ಮುಖ್ಯವಾದ ಅಧ್ಯಯನ ವಸ್ತು. ಇದು ಮಾರ್ಕ್ಸನ ಎಕನಾಮಿಕ್ ಥಿಯರಿ ಹಿನ್ನೆಲೆಯಲ್ಲಿ ಇದನ್ನ ಬಹಳ ಸ್ಪಷ್ಟವಾಗಿ, ಬಹಳ ವೈಜ್ಞಾನಿಕವಾಗಿ, ಬಹಳ ವಸ್ತುನಿಷ್ಠವಾಗಿ ಇದನ್ನ ನಾವು ತೆರೆದಿಡಬಹುದು. ಇದು ನಿಜವಾದ ಸಂಶೋಧನೆ. ನಾನು ಸಂಶೋಧನೆಯ ವಿಷಯಕ್ಕೆ ಬರ್ತೇನೆ. ನಾನು ಬಹಳಷ್ಟು ಜನ ಇವತ್ತು ಏನಾಗಿದ್ದಾವೆ PhDಗಳು ಅಂತ ಹೇಳಿದ್ರೆ, ನೆರೇಟಿವ್ ಅವರ ಕೃತಿಗಳು, ಇಷ್ಟೇ ಅವ್ರ ಟೈಟ್ಲ್. ಇಂಥವರ ಕೃತಿಗಳು, ಇಂಥವರ ಸಣ್ಣ ಕಥೆಗಳು, ಇಂಥ ಕಾಲದ ಕಥೆಗಳು, ಇಂಥ ಕಾಲದ ಕಾದಂಬರಿಗಳು, ಇಂಥವರ ಕವನಗಳು, ಹಿಂಗೇನೋ ಇಟ್ಕೊಂಡಿರ್ತಾರೆ. ಇವರ ಜೀವನ ಮತ್ತು ಕೃತಿಗಳು, ಇಷ್ಟೇ ಟೈಟ್ಲ್ ಅದು. ಅಲ್ಲಿ ಅವ್ರು ದಣಗಣ ಅಂತದ್ದು ಏನಿರಲ್ಲ. ತುಂಬಾ ನಿರೂಪಣಾತ್ಮಕವಾದ, ಅಂದ್ರೆ ತೀರಾ ನೆರೇಟಿವ್ ಸ್ಟೈಲಿನ ಒಂದು 50-100 ಪುಸ್ತಕಗಳನ್ನು ಓದಿ ತೀರಾ ನೆರೇಟಿವ್ ಸ್ಟೈಲ್ನಲ್ಲಿ ಸಮ್ಮರೈಸ್ ಮಾಡಿ ಬರೆದು ಒಂದು 300 ಪುಟದ ಒಂದು ಥೇಸಿಸ್ ಅನ್ನು ಬರೆದು ಒಂದು ವಿಶ್ವವಿದ್ಯಾಲಯಕ್ಕೆ ಸಬ್ಮಿಟ್ ಮಾಡಿ ತಾವು ಡಾಕ್ಟರೇಟ್ ಅನ್ನು ಪಡ್ಕೊಳ್ತಾರೆ. ಈ ತರಹದ ಸಂಶೋಧನೆಗಳಿಗಿಂತ ಇದು ಗಹನವಾದ ಸಂಶೋಧನೆ. ಸಂಶೋಧನೆ ಅಂದ್ರೆ ಯಾರಿಗೂ ಅರಿವಿಗೆ ಬಾರದ್ದನ್ನ ತೆರೆದು ತೋರಿಸ್ತಕ್ಕಂಥದ್ದು ಸಂಶೋಧನೆ. ಎರಡರ ನಡುವೆ ಯಾವುದೋ ಸಂಬಂಧ ನೋಡಿ. ಇಲ್ಲಿ ಈ ಅಧ್ಯಯನದಲ್ಲಿ ಅರ್ಥ ಮಾಡ್ಕೋಬೇಕು. ಸರಕು ನಮ್ಮ ಹೊರಗಿರುವಂಥದ್ದು, ಮನುಷ್ಯನ ಬಯಕೆಗಳನ್ನು ಈಡೇರಿಸುವಂಥದ್ದು. ಈ ಸರಕಿಗೆ ಮನುಷ್ಯನಿಗೆ ಎತ್ತನಿಂದ ಎತ್ತ ಸಂಬಂಧ ಅಂತ ನಾವು ಮೇಲ್ನೋಟಕ್ಕೆ ಪ್ರಶ್ನೆ ಹಾಕೊಳ್ತೀವಿ ನಾವು. ಆದ್ರೆ ಅದನ್ನ ಒಳಹೊಕ್ಕು ನೋಡಿದಾಗ ಅಲ್ಲಿ ಎರಡರ ನಡುವಿನ ಸಂಬಂಧಗಳು ಸ್ಪಷ್ಟವಾಗ್ತವೆ. ಆಮೇಲೆ ಮನುಷ್ಯನ ಸರಕಿನ ಸ್ವರೂಪ ನಾವು ಚೆನ್ನಾಗಿ ತಿಳ್ಕೊಂಡಷ್ಟು ಈ ವರದಕ್ಷಿಣೆಯ ಸಮಸ್ಯೆ ನಮಗೆ ಬಹಳ ಚೆನ್ನಾಗಿ ಮನವರಿಕೆ ಆಗ್ತದೆ. ಮತ್ತು ಈ ವರದಕ್ಷಿಣೆಯ ಸಂಬಂಧ ಒಂದು ರಾಷ್ಟ್ರೀಯ ಆರ್ಥಿಕ ಚಟುವಟಿಕೆ, ಆರ್ಥಿಕ ವ್ಯವಸ್ಥೆಯೊಂದಿಗೆ ಎಷ್ಟರ ಮಟ್ಟಿಗೆ ಸಂಬಂಧ ಹೊಂದಿದೆ ಅನ್ನುವಂಥದ್ದನ್ನು ಚೆನ್ನಾಗಿ ತೋರಿಸಬಹುದು. ಇದರಿಂದ ಒಂದು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾದ ಒಂದು ಅಧ್ಯಯನವನ್ನು ನಾವು ಮಾಡಿಕೊಟ್ಟಂತಾಗ್ತದೆ. ಬರೇ ನನಗೆ ಅಥವಾ ಅಧ್ಯಯನಕಾರನಿಗೆ ಒಂದು ಡಾಕ್ಟರೇಟ್ ಬರೋದೇ ಇಲ್ಲಿ ಮುಖ್ಯ ಅಲ್ಲ. ನಾನು
ನನ್ನ ಅಧ್ಯಯನದ ಮುಖಾಂತರ ಈ ಹಿಂದೆ ಯಾರ ಅರಿವಿಗೂ ಬಾರದಂತ ಅಥವಾ ಯಾರ ಗಮನಕ್ಕೂ ಬಾರದಂತ ಅಥವಾ ಯಾರ ತಿಳುವಳಿಕೆಗೂ ಬಾರದಂತ ಒಂದು ವಿಷಯವನ್ನ, ಒಂದು ದೃಷ್ಟಿಯನ್ನ, ಒಂದು ನಿಲುವನ್ನು ಎತ್ತಿ ತೋರಿಸುತ್ತಿದ್ದೇನೆ. ಇದು ಸಂಶೋಧನೆಯ ಪ್ರಮುಖ ಉದ್ದೇಶ ಆಗಬೇಕು. ನನ್ನ ಪ್ರಕಾರ ಇದು ನಿಜವಾದ ಸಂಶೋಧನೆ. ಆ ದೃಷ್ಟಿಯಿಂದ ಇದು ಇವತ್ತು ವರದಕ್ಷಿಣೆ ಹಾವಳಿ ಕಡಿಮೆ ಆಗ್ತಾ ಇದೆ, ಅದು ಬೇರೆ ಮಾತು. ಇವತ್ತು ಹುಡುಗ ಹುಡುಗಿ ಒಪ್ಪಿದವರು ಲವ್ ಮ್ಯಾರೇಜ್ ಆಗ್ತವೆ ಇತ್ಯಾದಿ. ಆದರೆ ಇದು ಸಾಮಾಜಿಕ ವ್ಯವಸ್ಥೆಗೆ ಸಂಬಂಧಪಟ್ಟು ಇಲ್ಲಿ ಸಾವಿರಾರು ವರ್ಷಗಳ ಉದ್ದಕ್ಕೂ ವ್ಯವಸ್ಥೆಯಲ್ಲಿ ಇದ್ದುಕೊಂಡು ಬಂದಂಥದ್ದು ಇದು. ಇದರ ಮುಖಾಂತರ ಇಡೀ ಆರ್ಥಿಕ ಒಂದು ದೇಶದ ಅಥವಾ ಒಂದು ರಾಜ್ಯದ ಆರ್ಥಿಕ ಬದುಕನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು ಮತ್ತು ಅದರ ಚೈನ್ ಅನ್ನು ತೋರಿಸಬಹುದು. ನೋಡಿ, ಇದು ಈ ಮೂಲ, ಇಲ್ಲಿಂದ ಹುಟ್ಟಿದ ದುಡ್ಡು ಇಲ್ಲೆಲ್ಲ ಹಿಂಗೆಲ್ಲ ವಿನಿಮಯ ಆಗ್ತದೆ, ಇವರೆಲ್ಲ ಬದುಕಂತಾರೆ ಅಂತ ಅದನ್ನು ತೋರಿಸಬಹುದು ನಾವು. ಅದರಿಂದ ಇದೊಂದು ಬಹಳ ಉತ್ತಮವಾದ ಅಧ್ಯಯನ. ನಾನು ಇದನ್ನ ಮಾಡಿದ್ದೇನೆ, ಕಂಪ್ಯೂಟರ್ಲಿ ಟೈಪ್ ಮಾಡಿಟ್ಟಿದ್ದೇನೆ. ನನಗೆ ಒಂದು ನಿರಾಶೆ ಶುರುವಾಗಿದ್ದು ಇತ್ತೀಚೆಗೆ. ಏನ್ ನಿರಾಶೆ ಶುರುವಾಗಿದ್ದು ಅಂತ ಹೇಳಿದ್ರೆ, ನಾವು ಸುಮಾರು 20-30 ವರ್ಷ ಬಹಳ ಕಷ್ಟದಿಂದ ಜತಾನದ ಅಧ್ಯಯನ ಮಾಡಿ ನಮ್ಮ ಬೆನ್ನು ಬಾಗಿಸ್ಕೊಂಡ್ವಿ, ಶುಗರ್ ತಂದ್ಕೊಂಡ್ವಿ, ಲೋಕಾಯತ ಶಾಕ್ತ ಸೇವೆ ಒಂದು 10 ವರ್ಷ ಕಷ್ಟಪಟ್ಟೆ ನಾನು. ಆದ್ರೆ ಇದಕ್ಕೆ ಸರಿಯಾದ ಒಂದು ಪ್ರತಿಕ್ರಿಯೆ ನನಗೆ ಸಿಗದೇ ಇರೋ ಕಾರಣಕ್ಕಾಗಿ ನಾನು ಸ್ವಲ್ಪ ಅಧ್ಯಯನದಿಂದ ವಿಮುಖನಾಗಿ ದೂರ ಸರಿಯುವ ಒಂದು ನಿರ್ಧಾರ ನಾನು ಮಾಡಿದ್ದೇನೆ. ಆ ಕಾರಣಕ್ಕಾಗಿ ಯಾರಾದರೂ ಇದನ್ನ ಅಧ್ಯಯನಕಾರರು ಮುಂದುವರಿಸಿ PhD ಮಾಡಿದರೆ ನಾನು ಸಣ್ಣ ಕೃತಿಯ ರೂಪದಲ್ಲಿ ನಾನು ನನ್ನ ಬರಹ ಪ್ರಕಟ ಕೊಡಬಹುದು. ಯಾಕಂದ್ರೆ ಅದು ಕಂಪ್ಯೂಟರ್ ಇದೆ. ನನಗೆ ಬಹಳ ವರ್ಷದ ನಂತರ ತೆರೆದು ನೋಡಿದೆ. ನಾನು ಮಾಡಿದ್ರೆ ನಾನು ಇದನ್ನ ಗುಲ್ಬರ್ಗಾದ ಕೇಂದ್ರೀಯ ವಿಶ್ವವಿದ್ಯಾಲಯದಲ್ಲಿ ನಾನು ಸಂಶೋಧನಾರ್ಥಿಗಳ ಮುಂದೆ ಇದನ್ನ ಹೇಳಿ ನನ್ನ ಫೋನ್ ನಂಬರ್ ಕೊಟ್ಟೆ. ಯಾರು ನನಗೆ ಫೋನ್ ಮಾಡಲಿಲ್ಲ ಇವತ್ತಿನವರೆಗೂ. ಸುಮಾರು 2-3 ವರ್ಷ ಆಯ್ತು ಹತ್ತತ್ರ. ಅದೇ ರೀತಿ ದಾವಣಗೆರೆಯ ಯಾವುದೋ ಒಂದು ಕಾಲೇಜಲ್ಲಿ ಡಾಕ್ಟರ್ ಪುರುಷೋತ್ತಮ್ ಬಿಳಿಮಲೆ ಬಂದಂತ ಸಂದರ್ಭದಲ್ಲಿ ನಾನು ಒಂಚೂರು ಕರೆದಿದ್ರು. ಅಲ್ಲಿ ಒಂದು 10 ನಿಮಿಷ ಮಾತಾಡಿದ್ದೆ. ಅಲ್ಲಿ ಕೂಡ ಓಪನ್ ಆಗಿ ಹೇಳಿದೆ, ನಾನು ನನ್ನ ಯೋಜನೆಯನ್ನು ದಾನವಾಗಿ ಕೊಡ್ತೇನೆ. ಇನ್ನೊಂದಿದೆ, ಇನ್ನೊಂದು ಉಪನ್ಯಾಸದಲ್ಲಿ ನಾನು ಹೇಳ್ತೇನೆ. ನಾನು ಇನ್ನೊಂದು ಇದರಲ್ಲಿ ಯಾರು ಇದಕ್ಕೆ ಸ್ಪಂದಿಸಲಿಲ್ಲ. ಅಂದ್ರೆ ಎಲ್ಲೋ ಒಂದ್ ಕಡೆ ಗಂಭೀರವಾದ ವಿಷಯಗಳನ್ನ ಅರ್ಥ ಮಾಡಿಕೊಳ್ಳಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಅಥವಾ ಅಂಥದ್ದೊಂದು ಎದೆಗಾರಿಕೆ ನಮ್ಮಲ್ಲಿ ಆತ್ಮಸ್ಥೈರ್ಯ ಕಡಿಮೆ ಆಗಿದೆಯೇ ಅಥವಾ ಅಂಥ ವಿದ್ಯಾರ್ಥಿ ಸಮುದಾಯ ಇವತ್ತಿಲ್ವೇ ಅನ್ನುವಂಥ ಅನುಮಾನ ನನಗೆ ಆಗ್ತಾ ಇದೆ. ಯಾಕಂದ್ರೆ ನಾವೆಲ್ಲ ವಯಸ್ಸಾದ್ಮೇಲೆ ನಾವು ಯೂನಿವರ್ಸಿಟಿ ಓದಕ್ ಹೋದ್ವಿ, ನಮ್ಗೆ PhD ಮಾಡ್ಕೊತ ಕುಂತ್ರೆ ಜೀವನದ ಕಾಡ್ತಾ ಇತ್ತು. ಹಂಗಾಗಿ ನಾವು ಯಾವುದೇ PhD ಮಾಡಕ್ ಹೋಗ್ಲಿಲ್ಲ. ನಾವು ನೌಕರಿ ಸೇರಿ ಯಾತ್ರೆ ಮುಗಿಸ್ಕೊಂಡು ಬಂದ್ಬಿಟ್ವಿ ನಾವು. ಆದ್ರೆ ಇವತ್ತು ಇಂಥವೆಲ್ಲ ಬಹಳ ಗಂಭೀರವಾದ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥ, ಸಂಶೋಧನೆಗಳಿಗೆ ಇಳಿತಕ್ಕಂಥ ಅಗತ್ಯ ಇದೆ. ಆದ್ರಿಂದ ಇದನ್ನು ನಾನು ಸ್ಥೂಲವಾಗಿ ನಿಮ್ಗೆ ಹೇಳಿದ್ದೀನಿ. ಬಹಳ ವಿಸ್ತಾರವಾಗಿದೆ ಇದು. ಬರೇ ಮಾನವ ಸರಕು ಮತ್ತು ಈ ಮಾಮೂಲಿ ಬೇರೆ ಸರಕು ಎರಡರ ತೌಲನಿಕ ಅಧ್ಯಯನವೇ ಒಂದು ಚಾಪ್ಟರ್ ಆಗ್ತದೆ. ಅದನ್ನ ಕೂಲಂಕುಷವಾಗಿ ಅರ್ಥ ಮಾಡಿಕೊಳ್ಳೋದು. ಮನುಷ್ಯ ಈ ವರದಕ್ಷಿಣೆ ಇತಿಹಾಸ, ಈ ಒಳಗಡೆ ನೋಡಿ ಕುಲ ಜಾತಿಗಳು ಹೆಂಗೆ ಮನುಷ್ಯ ಸಂಬಂಧಕ್ಕೆ ಒಂದು ಬೇಲಿಗಳಾಗ್ತವೆ. ಒಂದೊಂದೇ ಕುಲದೊಳಗೆ ನಾವು ಬೆಡಗುಗಳು, ಗೋತ್ರಗಳು ಅಂತ ಇದಾವೆ, ಕೊಲಗಳು. ನಮ್ಮ ಕೆಲವು ಜಾತಿಗಳಲ್ಲಿ ಕೊಲಗಳು ಅಂತ ಇರ್ತವೆ, ಬೆಡಗುಗಳು ಅಂತ ಇರ್ತವೆ. ಇಂಥ ಬೆಡಗಿನಲ್ಲೇ ಮಾಡ್ಕೋಬೇಕಂತ ಇರ್ತದೆ ನೋಡಿ. ಇದು ಕೂಡ ಒಂದು ತೊಡಕ. ಇದು ಇಂಥ ಜಾತಿ ಹುಡುಗ ಇಂಥ ಜಾತಿ ತನ್ನ ಜಾತಿ ಒಳಗನೆ ಮದುವೆ ಮಾಡ್ಕೋಬೇಕು, ಅವನ ಜಾತಿ ಮೀರಿ ಹೋಗಂಗಿಲ್ಲ. ಇಂಥ ಕಟ್ಟುಪಾಡು, ಸಾಮಾಜಿಕ ಕಟ್ಟುಗಳು ಕೂಡ ಇರ್ತವೆ. ಆಮೇಲೆ ವಯಸ್ಸಿನ ಅಂತರಗಳು ಕೂಡ ಇರ್ತವೆ. ಇಂಥ ವಯಸ್ಸಿನ ಹುಡುಗಿನೇ ಆಗ್ಬೇಕು ಅನ್ನುವಂಥ ವಿಚಾರಗಳಿರ್ತವೆ. ಹೀಗಾಗಿ ಇವು ನಮ್ಮ ವ್ಯವಸ್ಥೆಯೊಳಗೆ ಒಂದು ವಿವಾಹ ಸಂಬಂಧವನ್ನು ಬಹಳ ಸರಳವಾಗಿ, ನಿಜವಾದ ಶುದ್ಧ ಮಾನವ ಸಂಬಂಧವಾಗಿ ಬೆಳೆಸಿಕೊಳ್ಳಲಿಕ್ಕೆ ಸಾಮಾಜಿಕ ವ್ಯವಸ್ಥೆಯೊಳಗೆ ಹುಟ್ಟಿರ್ತಕ್ಕ ಅನೇಕ ಸಮಸ್ಯೆಗಳು ಇಲ್ಲಿ ಈ ಮನುಷ್ಯ ಸಂಬಂಧದ ತೊಡಕನ್ನ ಸೃಷ್ಟಿಸ್ತವೆ. ಆ ಸಂಬಂಧದ ತೊಡಕನ್ನು ನಿವಾರಣೆ ಮಾಡುವ ಒಂದು ಸಾಧನವಾಗಿ ಈ ವರದಕ್ಷಿಣೆ ಅಂತಕ್ಕಂಥದ್ದು ಹುಟ್ಟುಕೊಳ್ತದೆ. ಅದು ಮುಂದೆ ಬಂಡವಾಳಶಾಹಿಯ ಶೋಷಣೆಯ ಸಾಧನವಾಗ್ತದೆ. ನೋಡಿ, ವಿವಾಹದ ಚೌಕಟ್ಟಿನೊಳಗೆ ಎರಡು ಕುಟುಂಬಗಳ ನಡುವೆ ಸಂಬಂಧ ಬೆಳೆಸುವ ಸಾಧನವಾಗಿ ಹುಟ್ಟಿದಂಥ ವರದಕ್ಷಿಣೆ
ಅದು ಕುಟುಂಬದ ಚೌಕಟ್ಟು ಆಚೆ ಹೋಗಿ ಒಂದು ಬಂಡವಾಳಶಾಹಿ ವ್ಯವಸ್ಥೆಗೆ ಲಾಭ ತಂದು ಕೊಡುವಂತಹ ಒಂದು ಸಾಧನವಾಗ್ತದೆ. ಇದನ್ನ ನಾವು ತಂದು ತೆರೆದು ತೋರಿಸಬೇಕು. ಇದನ್ನು ಒಬ್ಬ ನಿಜವಾದ ಅಧ್ಯಯನಶೀಲ ಇದನ್ನ ತೆರೆದು ತೋರಿಸ್ಬೇಕು. ಬುಡಕಟ್ಟುಗಳ ಇತಿಹಾಸ ಎಲ್ಲ ತಕ್ಕಬೇಕು. ಯಾವ್ಯಾವ ಬುಡಕಟ್ಟುಗಳ ನಡುವೆ ಮನುಷ್ಯ ಸಂಬಂಧಗಳು ಹೆಂಗಿದ್ವು, ವಿವಾಹ ಸಂಬಂಧಗಳು ಹೇಗಿದ್ವು, ಗೋತ್ರಗಳು ಹೇಗಿದ್ವು ಇತ್ಯಾದಿ ಏನೇನೆಲ್ಲ ಇವುಗಳನ್ನು ಅಧ್ಯಯನ ಮಾಡಿ ಚಾರಿತ್ರಿಕವಾದ ಒಂದು ವಿಶ್ಲೇಷಣೆ ಮಾಡಿ ಆಮೇಲೆ ಅದನ್ನ ಇವತ್ತಿನ ಆರ್ಥಿಕ ಪರಿಸ್ಥಿತಿಗಳವರೆಗೂ ತೆಗೆದುಕೊಂಡು ಹೋಗಿ ಅದನ್ನ ಸಂಬಂಧಗಳನ್ನೆಲ್ಲ ತೆರೆದು ತೋರಿಸಿ ಉದಾಹರಣೆಗಳ ಮುಖಾಂತರ ತೋರಿಸಿ ಒಂದು ಬಹಳ ಸ್ಪಷ್ಟವಾದ ಅಚ್ಚುಕಟ್ಟಾದ ಗಂಭೀರವಾದ ಅಧ್ಯಯನವನ್ನ ಮಾಡಿ ಒಂದು ಥೀಸಿಸ್ನ ಮಂಡಿಸಲಿಕ್ಕೆ ಸಾಧ್ಯವಿದೆ. ಇವತ್ತಿನ ವಿದ್ವಾಂಸರು ಬೇಕಾದಷ್ಟು ವೈಜ್ಞಾನಿಕ ಕಾಲ ಮುಂದುವರೆದಿದೆ. ಯೂನಿವರ್ಸಿಟಿಗಳಲ್ಲಿ ಒಳ್ಳೊಳ್ಳೆ ಪ್ರೊಫೆಸರ್ಗಳು ಇರಬಹುದು, ಅವರ ಸಮಾಜಶಾಸ್ತ್ರದ ಪ್ರೊಫೆಸರ್ಸ್ ಇರಬಹುದು. ಯಾಕಂದ್ರೆ ಇದು ಒಬ್ಬರಿಗೆ ಸೇರಿದ ವಿಷಯ ಆಗಲ್ಲ. ಇದು ಅರ್ಥಶಾಸ್ತ್ರದ ಸಹಾಯನೂ ಬೇಕು, ಸಮಾಜಶಾಸ್ತ್ರದ ಸಹಾಯವೂ ಬೇಕು. ಇವತ್ತೇನು ನಾವು ಎಂಥದಿದು ಅಂತರ್ಶಿಸ್ತು ಅಧ್ಯಯನ ಅಂತ ಕರಿತೀವಲ್ಲ, ಅಂತರ್ಶಿಸ್ತು ಅಧ್ಯಯನಕ್ಕೆ ಬಹಳ ಸೂಕ್ತವಾದಂಥ ವಸ್ತು ಇದು. ಕೇವಲ ಅದು ಒಂದೇ ಮಾರ್ಗದಿಂದ ನಾವು ಹೋಗಿ ಇದರ ಮೂಲಗಳನ್ನು ಬೇರುಗಳನ್ನು ನಾವು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಎಕನಾಮಿಕ್ ವಿಷಯವೂ ಗೊತ್ತಿರಬೇಕು, ಸೋಷಿಯಲ್ ವಿಷಯವೂ ಕೂಡ ಇರಬೇಕು. ಹಾಗಾಗಿ ಒಳ್ಳೆಯ ಮಾರ್ಗದರ್ಶಕರನ್ನು ಹಿಡಿದುಕೊಂಡು ಇದನ್ನು ಒಂದು ಒಳ್ಳೆಯ ಸಂಶೋಧನೆಯನ್ನು ಬಹುಶಃ ನನಗೆ ವರದಕ್ಷಿಣೆ ಕುರಿತು ಬೇರೆ ಬೇರೆ ಬಂದವು ನಾನು ನೋಡಿದ್ದೇನೆ, ಗಮನಿಸಿದ್ದೇನೆ. ಆದ್ರೆ ಈ ರೀತಿ ಕಾರ್ಲ್ ಮಾರ್ಕ್ಸನ ಹಣದ ಉಗಮದ ಸಿದ್ಧಾಂತವನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು, ಸರಕುಗಳ ನಿಯಮವನ್ನೇ ಹಿನ್ನೆಲೆಯಾಗಿಟ್ಟುಕೊಂಡು ಅದರ ಬೇಸ್ನಲ್ಲಿ ಮನುಷ್ಯ ಸಂಬಂಧಗಳನ್ನ ವಿಶ್ಲೇಷಿಸಿ ಅರ್ಥ ಮಾಡಿಸುವಂತಹ ಒಂದು ಅಧ್ಯಯನಗಳು ಬಂದಿದ್ದಾವೆ ಅಂತ ನಾನಂತೂ ಗಮನಿಸಿಲ್ಲ. ಅದರಿಂದ ನಾನು ತಮ್ಮಲ್ಲಿ ಈ ಮುಖಾಂತರ ಅಂದ್ರೆ ಲೈವ್ ಮುಖಾಂತರ ಬಹುಶಃ ನನಗೆ 1,000 ಮಂದಿ ಫೇಸ್ಬುಕ್ ಸ್ನೇಹಿತರಿದ್ದಾರೆ. ಅದರಲ್ಲಿ ಎಷ್ಟು ಜನ ಗಮನಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಗಮನಿಸಿದವರು, ಗಮನಿಸದೇ ಇರುವವರು, ಯಾರಾದರೂ ಅಧ್ಯಯನಶೀಲರಿದ್ರೆ, ಅಂಥವು ಯುವಕರಿದ್ದರೆ, ಆತ್ಮಸ್ಥೈರ್ಯವುಳ್ಳಂಥವರು ಇದ್ರೆ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರೆ ನಾನು ಕೂಲಂಕಷವಾಗಿ ಅವರಿಗೆ ಬಹಳಷ್ಟು ಸುದೀರ್ಘ ಚರ್ಚೆ ಮಾಡಿ ವಿಷಯವನ್ನು ಹೇಳಬಲ್ಲೆ, ನನ್ನ ನೆರವನ್ನು ನೀಡಬಲ್ಲೆ. ನನ್ನದೊಂದು ಸಣ್ಣ ಕೃತಿಯಾಗಿ ಅವರು ಅದರ ರೆಫರೆನ್ಸ್ ಹೇಳ್ಕೋಬಹುದು, ಇಂಥವರ ಇದರಿಂದ ನಾನು ನನ್ನ PhD ಅನ್ನು ಮಾಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಅಷ್ಟು ಬಿಟ್ರೆ ನನಗೆ ನನ್ನ ಉದ್ದೇಶ ಇಷ್ಟೇ, ಇದೊಂದು ಸಂಶೋಧನೆ ಆಗಲಿ, ಅದು ಯಾರಿಂದನಾದ್ರೂ ಆಗಲಿ, ಅದು ನಮ್ಮಿಂದನೋ ಇನ್ನೊಬ್ಬರಿಂದ ಮತ್ತೊಬ್ಬನಿಂದನೋ ಸತ್ಯ ಹೊರಗಡೆ ಬರಬೇಕು. ಜ್ಞಾನ ನಮ್ಮ ಹತ್ರ ಸಾಯಬಾರದು. ಇದಕ್ಕೆ ರೋಷಿಬಿಟ್ಟೆ ನಾನು. ಸುಮಾರು 87-88ನೇ ಇಸ್ವಿಯಿಂದ ಇದು ನನ್ನ ಮನಸ್ಸಿನಲ್ಲಿ ಕಾಡ್ತಕ್ಕಂಥ ಈ ವಿಷಯವನ್ನು ನಾನೇ ಇಟ್ಕೊಂಡು ಸತ್ತೋಗಬಾರದು ಇದು ಅಂತ. ಅದರಿಂದ ನಾನು ಬಹಳ ಕಳಕಳಿಯಿಂದ ತಮ್ಮಲ್ಲಿ ಕೈ ಮುಗಿದು ಪ್ರಾರ್ಥಿಸಿಕೊಳ್ಳುವುದಿಷ್ಟೇ. ಯಾರಾದರೂ ಬಂದು ನನ್ನನ್ನು ಭೇಟಿಯಾದರೆ ನಾನು ಈ ವಿಷಯವನ್ನು ನಿಮಗೆ ಮನವರಿಕೆ ಮಾಡಿಕೊಡಬಲ್ಲೆ. ಇದೊಂದು ಸ್ಥೂಲ ಚರ್ಚೆ ಮಾತ್ರ ಮಾಡಿದ್ದೇನೆ. ಇನ್ನೊಂದು ಉಪನ್ಯಾಸದಲ್ಲಿ ನಾನು ಕಮ್ಯುನಿಕೇಟಿವ್ ಆಸ್ಪೆಕ್ಟ್ ಆಫ್ ಲಿಟರೇಚರ್ ಅಂಡರ್ ದಿ ಲೈಟ್ ಆಫ್ ಸೈಕಾಲಜಿ ಅಂತ, ಅದು ಕೂಡ ಗಟ್ಟಿ ಅಧ್ಯಯನ, ಅದ್ರ ಬಗ್ಗೆ ಒಂದಿಷ್ಟು ಸ್ಥೂಲವಾದ ವಿವರ ನಾನು ಮುಂದಿನ ಸಾರಿ ಲೈವ್ ಮತ್ತೆ ನಾನು ಹೇಳ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರ.